ಪ್ರೈಸ್ ಲಾರ್ಡ್. ಕೀರ್ತನೆಗಳು 118 ಅದರ 19 ಹಾಗೂ 20ನೇ ವಾಕ್ಯ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯಾಹುವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ಪ್ರತ್ಯೇಕವಾಗಿ ಈ ಹೊಸನ್ನ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಹಸ್ತದ ಕೆಳಗೆ ಸಮರ್ಪಿಸುತ್ತೇವೆ. ತಂದೆ, ಮಗ, ಪವಿತ್ರಾತ್ಮನ ತ್ರೈಕ ನಾಮದಲ್ಲಿ ಇಂದಿನ ಆರಾಧನೆಯನ್ನು ನಾವು ಆರಂಭಿಸುತ್ತೇವೆ. ತ್ರೈಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಜಾಗಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಆಶೀರ್ವದಿಸು. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಾವು ವಾಸಿಸುವಂತಹ ಸುತ್ತಮುತ್ತಲಿರುವ ಸ್ಥಳಗಳಿಗೆ ಒಂದು ದೈವಿಕ ಆಶೀರ್ವಾದವಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಜವಾಗಲೂ ಯೆಹೋವನು ಇವರ ಸಂಗಡ ಇದ್ದಾನೆ ಎಂಬುದಾಗಿ ಇತರರು ಹೇಳುವ ರೀತಿಯಲ್ಲಿ ನಮ್ಮ ಜೀವಿತ, ನಮ್ಮ ಆರಾಧನೆ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ಒಂದು ಹೊಸನ್ನ ಭಾನುವಾರ, ಗರಿಗಳ ಭಾನುವಾರ ಎಂಬುದಾಗಿ ಮೇನ್ಯ ಸಭೆಗಳು ಆಚರಿಸುವಂತಹ ಈ ಒಂದು ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನೂ ಒಡೆಯನೂ ಆದಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ನಾವು ಓದಿ ಕೇಳಿದ ರೀತಿಯಲ್ಲಿ ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದಿರುವಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಂಡು ದೇವರಿಂದ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಈ ಮುಂಜಾನೆಯಲ್ಲಿ ಪರಿಶುದ್ಧನಾದ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂಥವರಾಗಿರುವ. ದೇವರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ. ಪವಿತ್ರತೆ ಇಲ್ಲದಂಥ ಆರಾಧನೆಯನ್ನು ದೇವರು ರಕ್ಷಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ರಕ್ಷಿಸಲಾರದಂತೆ ಆತನ ಕೈ ಮೋಟುಗೈಯಲ್ಲ, ಕೇಳಲಾರದಂತೆ ಆತನ ಕಿವಿ ಮಂದವಾಗಿಲ್ಲ. ಆದರೆ ನಿಮ್ಮ ಅಪರಾಧಗಳು ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಪರಿಶುದ್ಧನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕಿಂತ ಮುಂಚಿತವಾಗಿ ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಬಂದ ಎಲ್ಲ ತಪ್ಪುಗಳನ್ನು ನಮ್ಮ ಹೃದಯದ ಅಂತರಾಳದಿಂದ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡು ಆತನಿಂದ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರನ್ನು ಆರಾಧಿಸುವಂಥವರಾಗಿರುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸುವ. ಕ್ರೂಜೆಯ ವೃಕ್ಷ ಬಳಿಗೆ ಬಂದು ನೋಡು ಕ್ರೈಸ್ತನ್ನೇ, ಬಾ ಈಗಲೇ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಕ್ರೂಜೆಯ ವೃಕ್ಷ ಬಾಳಿಗೆ ಬಂದು ನೋಡು ಕ್ರೈಸ್ತನೇ, ಬಾ ಈಗಲೇ. ಕ್ರೂಜೆಯ ವೃಕ್ಷ ಬಾಳಿಗೆ ಬಂದು ನೋಡು ಕ್ರೈಸ್ತನೇ,
ಬಾಯಿಗಲೇ. ಭಾರವಾದ ಕಂಬದು ತೂಗುತ್ತಿರುವ ಇವನ್ಯಾರು, ಭಾರವಾದ ಕಂಬದು ತೂಗುತ್ತಿರುವ ಇವನ್ಯಾರು, ಯಾರು ಅಂತ ತಿಳಿದೀಯಾ, ನೋಡಿ ಕರುಣೆ ಪಾಟೆಯ, ಯಾರು ಅಂತ ತಿಳಿದೀಯಾ, ನೋಡು ಕರುಣೆ ಪಾಟಿಯ. ನಮ್ಮ ಪಾಪ ಭಾರವ, ನನ್ನ ಪಾಪದ ಶಿಕ್ಷೆಯ ತಾಳಿದನು. ಕುಜೆಯ ವೃಕ್ಷದ ಬಾಳಿಗೆ ಬಂದು ನೋಡು ಕ್ರೈಸ್ತನೇ, ಬಾಯಿಗಲೇ. ನೋಡು ಪಂಚಗಾಯವ, ಸುರಿಯುತ್ತಿರುವ ರಕ್ತವ, ನಮ್ಮ ಪಾಪಗಾಗಿಯೇ ಯಾಕೆ ಅಂತ ತಿಳಿದೀಯಾ, ನಮ್ಮ ಪಾಪಕ್ಕಾಗಿಯೇ ಹೃದಯ ವೃಕ್ಷದ ಬಾಳಿಗೆ ಬಂದು ನೋಡು ಕ್ರೈಸ್ತನೇ, ಬಾಯಿಗಲೇ. ಮನುಷ್ಯನಂತಿರುವವನ್ಯಾರು, ಹಿಂಸೆ ಪಡುವ ಇವನ್ಯಾರು, ಮನುಷ್ಯನಂತಿರುವವನ್ಯಾರು, ಹಿಂಸೆ ಪಡುವ ಇವನ್ಯಾರು, ನನ್ನ ಮುದ್ದು ರಕ್ಷಕ ಆತ ನೋಡಿ ಅರಿತೆಯ, ನನ್ನ ಮುದ್ದು ರಕ್ಷಕ ಆತ ನೋಡಿ ಅರಿತೆಯ, ನನ್ನ ಪಾಪದ ಭಾರವ, ನನ್ನ ಪಾಪದ ಶಿಕ್ಷೆಯ ತಾಳಿದನು. ಕೃಜೆಯ ವೃಕ್ಷದ ಬಾಳಿಗೆ ಬಂದು ನೋಡು ಕ್ರೈಸ್ತನೇ, ಬಾಯಿಗಲೇ. ಕೃಜೆಯ ವೃಕ್ಷದ ಬಾಳಿಗೆ ಬಂದು ನೋಡು ಕ್ರೈಸ್ತನೇ, ಬಾಯಿಗಲೇ. ಕೃಜೆಯ ವೃಕ್ಷದ ಬಳಿಗೆ ಬಂದು ನೋಡು ಕ್ರೈಸ್ತನೇ, ಬಾ ಈಗಲೇ. ಅದರ 3 ಚರಣಗಳು. ಮೊದಲನೇ ಚರಣ ಹೇಳ್ತಾ ಇದೆ, ಭಾರವಾದ ಕಂಬದೋಳ್ ತೂಗುತ್ತಿರುವ ಇವನ್ಯಾರು, ಯಾರು ಅಂತ ತಿಳಿದೀಯ, ನೋಡಿ ಕರುಣೆ ಪಟ್ಟೆಯ. ಎರಡನೇ ಚರಣ, ನೋಡು ಪಂಚಗಾಯವ, ಸುರಿಯುತ್ತಿರುವ ರಕ್ತವ, ಯಾಕೆ ಅಂತ ತಿಳಿದೀಯ, ನಮ್ಮ ಪಾಪಕ್ಕಾಗಿಯೇ. ಮೂರನೇ ಚರಣ ಹೇಳ್ತಾ ಇದೆ, ಮನುಷ್ಯನಂತಿರುವವನ್ಯಾರು, ಹಿಂಸೆ ಪಡುವ ಇವನ್ಯಾರು, ನನ್ನ ಮುದ್ದು ರಕ್ಷಕ ಆತ ನೋಡಿ ಅರಿತೆಯ.
ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರವಾದಿಯಾದ ಯೆಶಾಯನು ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದನ ರೂಪದಲ್ಲಿ ಹೇಳಿರುವಂಥದ್ದು. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಅದರ 2ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ದುಃಖಾರಕ್ಕೆ ಒಳಗಾದವನು ಆಗಿದ್ದನು. ಪ್ರಿಯರೇ, ಇವೆಲ್ಲವನ್ನ ಯಾತಕ್ಕೋಸ್ಕರವಾಗಿ ಒತ್ತನು ಎಂಬುದಾಗಿ ಅದೇ ಯೆಶಾಯನು 53ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನ ಇದಕ್ಕೆ ನಮಗೆ ಪ್ರಾಪ್ತರಾದಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಳಲ್ಲಿ ನಾವು ಈ ರೀತಿ ಓದಿದ್ವಿ: ಇದು ಯೆಹೋವನ ಮಂದಿರ ದ್ವಾರ, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಆಲಯಗಳಲ್ಲಿ ನಾವು ಸೇರಿ ಬರುತ್ತಿರಲಾಗಿ ಅಥವಾ ಆಲಯಕ್ಕೆ ನಾವು ಹೋಗುವುದಕ್ಕೆ ಸಿದ್ಧರಾಗಿರಲಾಗಿ ಸೊ ನಮ್ಮನ್ನೇ ಒಮ್ಮೆ ಪರೀಕ್ಷಿಸಿಕೊಳ್ಬೇಕು. ಕಾರಣ ನಾವು ಹೋಗುತ್ತಿರುವಂಥದ್ದು ಯಾವುದೋ ಒಂದು ವ್ಯಾಪಾರದ ಕೇಂದ್ರಕ್ಕೆ ಅಲ್ಲ. ನಾವು ಹೋಗುತ್ತಿರುವಂಥದ್ದು ಅಥವಾ ನಾವು ಆಗಿರುವಂಥದ್ದು ಯಾವುದೋ ಒಂದು ಕ್ಲಬ್ಬಿನಲ್ಲಿ ಅಲ್ಲ. ಇದು ಯೆಹೋವನ ಮಂದಿರ, ಯೆಹೋವನ ಮಂದಿರ. ಈ ಯೆಹೋವನ ಮಂದಿರದಲ್ಲಿ ಯೆಹೋವನನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರಲಾಗಿ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ನೀತಿವಂತರಾಗಿರಬೇಕು. 15ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಅನೇಕರು ಲಕ್ಷಿಸದೇ ಇರುವಂತಹ ಒಂದು ಕೀರ್ತನೆ 15ನೇ ಕೀರ್ತನೆ. ಈ 15ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು: ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಏಳದವನು, ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡದವನು, ಯಾರನ್ನು ನಿಂದಿಸದವನು, ಭ್ರಷ್ಟರನ್ನು ಜರಿದು ಬಿಟ್ಟವನು, ಅಂದರೆ ಭ್ರಷ್ಟರಿಂದ ದೂರ ಹೋದಂಥವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. 5ನೇ ವಾಕ್ಯದಲ್ಲಿ ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಸೊ ಇದು ಯೆಹೋವನ ಮಂದಿರ ದ್ವಾರ. ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರು ಮಾತ್ರ. ಸೊ ನೀತಿವಂತರು ಯಾರೆಂದ್ರೆ ಚಾಡಿಯನ್ನು ಹೇಳದವನು, ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು, ಭ್ರಷ್ಟರಿಂದ ದೂರ ಹೋದಂಥವನು.
ನೋಡಿ, ಮೊದಲನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಡುವಂಥದ್ದು, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇಲ್ಲಿ ಕೀರ್ತನಗಾರನು 15ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು ಭ್ರಷ್ಟರನ್ನು ಜರಿದು ಬಿಟ್ಟವನು. ಯಾರು ಭ್ರಷ್ಟರನ್ನು ಜರಿದು ಬಿಟ್ಟವನು? ದುಷ್ಟರ ಆಲೋಚನೆ. ದುಷ್ಟರ ಆಲೋಚನೆ ಅಂದರೆ ಕ್ರೈಸ್ತನಾಗಿ ಕ್ರೈಸ್ತತ್ವದ ಉಪದೇಶದಲ್ಲಿ ನಿಲ್ಲದೆ ಸ್ವಾರ್ಥಕ್ಕೋಗಿ ಚಲೇಗ ತೊಂದರೆ ಇಲ್ಲ ಎಂಬುದಾಗಿ ಹೇಳುವಂತಹ ದುಷ್ಟ ಆಲೋಚನೆ. ಪಾಪಾತ್ಮರ ಮಾರ್ಗದಲ್ಲಿ ಸತ್ಯವನ್ನು ತಿಳಿದು ಅಸತ್ಯದಲ್ಲಿ ನಡೆಯುವಂಥವನು ಪಾಪಾತ್ಮ. ಲೌಕಿಕರಲ್ಲ ಪಾಪಾತ್ಮರು. ಸತ್ಯವನ್ನು ತಿಳಿದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಗೋಸ್ಕರವಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಆ ಕ್ರೈಸ್ತತ್ವದ ಉಪದೇಶದಲ್ಲಿ ನಿಲ್ಲದೆ ಇರುವಂಥವನು ಪಾಪಾತ್ಮನು. ಧರ್ಮ ನಿಂದಕರೊಡನೆ. ಯಾರು ಧರ್ಮ ನಿಂದಕರವರೇ? ಸತ್ಯವನ್ನು ತಿಳಿದು ಸತ್ಯಕ್ಕೆ ವಿರೋಧವಾಗಿ ಜೀವಿಸುವಂಥವನು ಧರ್ಮ ನಿಂದಕ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರ. ಅಂದ್ರೆ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಪ್ರತಿಬಿಂಬಿಸುವ ದೀಕ್ಷಾಸ್ಥಾನದ ಮೂಲಕವಾಗಿ ದೇವರ ಮಕ್ಕಳಾಗಿ ಮಾರ್ಪಟ್ಟು, ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ಪವಿತ್ರತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯವಾಗಿರಲಾಗಿ ತನ್ನ ದೈನಂದಿನ ಜೀವಿತದಲ್ಲಿ ದೈವಿಕ ಪವಿತ್ರತೆಯಲ್ಲಿ ಜೀವಿಸುವ ವ್ಯಕ್ತಿ, ಆ ವ್ಯಕ್ತಿಗೆ ಮಾತ್ರ ದೇವರನ್ನ ಆರಾಧಿಸುವುದಕ್ಕೆ ಹಕ್ಕಿರುವಂಥದ್ದು. ಅಂತಹ ವ್ಯಕ್ತಿಗಳಿಗೆ ಮಾತ್ರ ದೇವಾಲಯದೊಳಗೆ ಪ್ರವೇಶಿಸುವುದಕ್ಕೆ ಬಾಧ್ಯತೆ ಇರುವಂಥದ್ದು. ಸೊ ಇಲ್ಲದೆ ಇರುವಂಥವರು ದೇವಾಲಯದೊಳಗೆ ಪ್ರವೇಶಿಸಬಾರದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಪ್ರತ್ಯೇಕವಾಗಿ ಮೇನ್ಯನ್ ಸಭೆಗಳು ಗರಿಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪಾಮ್ ಸಂಡೇ. ಪೆಂಟೆಕೋಸ್ಟ್ ಸಮೂಹಕ್ಕೆ ಯಾವ ಬಾಧ್ಯತೆ ಇಲ್ಲ. ಯಾರೇ ಆಗಿರ್ಬೋದು, ಅದು ಮೇನ್ಲೈನ್ ಸಭೆಗಳಾಗಿರ್ಬೋದು, ಮೇನ್ ಇಲ್ಲದೆ ಇರುವಂಥ ಸಭೆಗಳಾಗಿರ್ಬೋದು. ಈ ಮುಂಜಾನೆಯಲ್ಲಿ ಒಂದು ವಿಚಾರವನ್ನು ಯೋಚನೆ ಮಾಡಬೇಕು ನಾವುಗಳು. ಇದು ಯೆಹೋವನ ಮಂದಿರ ದ್ವಾರ. ಸೊ ಇದರೊಳಗೆ ಪ್ರವೇಶಿಸತಕ್ಕವನು ನೀತಿವಂತನಾಗಿರಬೇಕು. ಸಭೆಯ ಲೇಬಲ್ ಅನ್ನ ಬದಲಾಯಿಸುವುದರಿಂದ ಯಾವ ಕಾರ್ಯವಿಲ್ಲ. ಸಭೆಯನ್ನು ಬದಲಾಯಿಸಿದ್ದರಿಂದ ಯಾವ ಕಾರ್ಯವಿಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೀಕ್ಷಾಸ್ಥಾನದ ಮೂಲಕವಾಗಿ ನಾನು ದೇವರ ಮಗನೆಂಬುದಾಗಿ ಬಹಿರಂಗವಾಗಿ ಒಪ್ಪಿಕೊಂಡಿರುವಂತಹ ದೇವರ ಮಕ್ಕಳು ಪವಿತ್ರತೆಯಲ್ಲಿ ಜೀವಿಸುವಂತವರಾಗಿದ್ದರೆ ಮಾತ್ರ ದೇವರನ್ನು ಆರಾಧಿಸುವುದಕ್ಕೆ ಯೋಗ್ಯರು. ಇಲ್ಲದೆ ಇರುವಂಥವರು ಯಾರೆಂದ್ರೆ, ಯೇಸು ಸ್ವಾಮಿಯ ಮಾತಿನಲ್ಲಿ ಪದದಲ್ಲಿ ಹೇಳುವುದಾದ್ರೆ ಕಪ್ಪಟ್ಟದವರು, ಭಾನುವಾರದ ಕ್ರೈಸ್ತರು. ನಾವುಗಳು ಇತರೆ ಸಭೆಗಳನ್ನು ನೋಡಿ ಹೇಳ್ತೇವೆ ಇವರು ಭಾನುವಾರದ ಕ್ರೈಸ್ತರು ಎಂಬುದಾಗಿ. ನಾವು ಯಾರಾಗಿದ್ದೇವೆ? ನಾವು ಭಾನುವಾರದ ಆತ್ಮೀಕರು. ನಾವು ಭಾನುವಾರದ ಪರಿಶುದ್ಧರು. ಸೊ ಇದನ್ನು ನಾವು ಮರೆಮಾಚಿ ಇತರರನ್ನ ಭಾನುವಾರದ ಕ್ರೈಸ್ತರೆಂಬುದಾಗಿ ನಾವು ಕರೀತೇವೆ. ಆದರೆ ಪ್ರಿಯರೇ, ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡಿರುವಂಥದ್ದು, ಇದು ಯೆಹೋವನ ಮಂದಿರ ದ್ವಾರ, ಇದರಲ್ಲಿ ಪ್ರವೇಶಿಸತಕ್ಕವರು ನೀತಿವಂತರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರಲಾಗಿ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಕಳೆದ ಒಂದು ವಾರ ಆ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಿದ್ದೇನಾ?
ಅಥವಾ 15ನೇ ಕೀರ್ತನೆಯಲ್ಲಿ ನಾವು ನೋಡುವ ರೀತಿಯಲ್ಲಿ ಚಾಡಿ ಹೇಳಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ, ಇತರರನ್ನು ನಿಂದಿಸಿ, ಭ್ರಷ್ಟರೊಡನೆ ಒಂದುಗೂಡಿ ಮಾಡಿದಂಥ ಪ್ರಮಾಣವನ್ನು ತಪ್ಪಿಸಿ ಜೀವಿಸುವಂಥವರಾಗಿದ್ದೇವ. ಪ್ರಿಯರೇ, ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ನಾನು ಯಾರಾಗಿದ್ದೆ? ಈ ದೇವರನ್ನ ಕಂಡುಕೊಳ್ಳದೆ ಹೋಗಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು? ಈ ಕರ್ತನನ್ನ ಕಂಡುಕೊಂಡ ನಂತರವಾಗಿ ನನ್ನ ಜೀವಿತ ಕರ್ತನಿಗಾಗಿ ಜೀವಿಸುತ್ತಿದ್ದೇನ ಎಂಬ ಪ್ರಶ್ನೆಯನ್ನ ನಾವು ನಮಗೆ ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಸಹಾಯಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ನಾವು ಧ್ಯಾನಿಸುವಂಥದ್ದು ಹೋಸನ್ನ, ಲಾರ್ಡ್ ಸೇವಸ್. ಹೋಸನ್ನ, ಕರ್ತನೆ ರಕ್ಷಿಸು ಈಗ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ಯಾಥಲಿಕ್ ಸಭೆ ಆಗಿರ್ಬೋದು, CSI ಸಭೆಗಳಾಗಿರ್ಬೋದು, ಮೆಥೋಡಿಸ್ಟ್ ಸಭೆಗಳಾಗಿರ್ಬೋದು, ಅನೇಕ ಮೇಂಟೈನ್ ಸಭೆಗಳು ಇವತ್ತು ಗರಿಗಳ ಭಾನುವಾರವನ್ನು, ಪಾಮ್ ಸಂಡೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಏನು ಈ ಒಂದು ಗರಿಗಳ ಹಬ್ಬ ಅಥವಾ ಈ ಗರಿಗಳ ಪ್ರತ್ಯೇಕತೆ ಏನು? ಪ್ರತ್ಯೇಕವಾಗಿ ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನಸಮೂಹ ಬೇರೆ ಯಾರೂ ಅಲ್ಲ, ಇಸ್ರಾಯೇಲ್ಯರು ಯೇಸುವನ್ನ ಎದುರುಗೊಳ್ಳುವುದಕ್ಕೆ ಈ ಖರ್ಜೂರದ ಗರಿಗಳನ್ನ ಅಥವಾ ತಾಳೆ ಗರಿಯನ್ನ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು? ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ಅದರದೇ ಆದ ವಿವರಣೆಯನ್ನ ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ಸತ್ಯವೇದದಲ್ಲಿ ಬರೆದಿರುವ ವಾಕ್ಯಗಳ ವಿವರಣೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಗ್ರಹಿಸದೆ, ಕಲಿಯದೆ ನಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ನನಗೆ ಲಾಭ ಬರುವಂಥ ರೀತಿಯಲ್ಲಿ ಜನರ ಬುದ್ಧಿಗೆ ಮಂಕು ಬಳಿದು ಪ್ರಸಂಗಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಏನು ಈ ಗರಿಗಳ ಪ್ರತ್ಯೇಕತೆ? ಈ ಒಂದು ಪಾಮ್ ಗಿಡ ಏನನ್ನ ಸಿಗ್ನಿಫೈ ಮಾಡುವಂಥದ್ದಾಗಿದೆ? ನೋಡಿ, ಪ್ರಾಚೀನ ಮೆಡಿಟರೇನಿಯನ್ ಸ್ಥಳಗಳಲ್ಲಿ ಈ ತಾಳೆ ಗೊಂಬೆ ಅಥವಾ ತಾಳೆ ಗರಿ ಎನ್ನುವಂಥದ್ದು ವಿಜಯದ, ಶಾಂತಿಯ ಒಂದು ಸಂಕೇತವಾಗಿತ್ತು. ಸಿಂಬಲ್ ಆಫ್ ಪೀಸ್ ಆ್ಯಂಡ್ ವಿಕ್ಟರಿ. ಈ ತಾಳೆಗರಿ ಎನ್ನುವಂಥದ್ದು ಇಸ್ ಅ ಸಿಂಬಲ್ ಆಫ್ ವಿಕ್ಟರಿ. ಪ್ರತ್ಯೇಕವಾಗಿ ರಾಜರುಗಳು ಯುದ್ಧವನ್ನು ಜಯಿಸಿ ಬರುವಂತಹ ಸಂದರ್ಭದಲ್ಲಿ, ಪ್ರಾಚೀನ ಮೆಡಿಟರೇನಿಯನ್ ಸಂದರ್ಭದಲ್ಲಿ ಪ್ರಜೆಗಳು ತಾಳೆಗರಿಯನ್ನು ತೆಗೆದುಕೊಂಡು ರಾಜನನ್ನ ಎದುರುಗೊಳ್ಳುವಂಥವರಾಗಿದ್ದರು. ಅದು ಮಾತ್ರವಲ್ಲ, ಮೆಸೊಪೊತಾಮಿಯಾದ ಧಾರ್ಮಿಕತೆಯಲ್ಲಿ, ನಮಗೆ ಗೊತ್ತು ಮೆಸೊಪೊತಾಮಿಯಾ ಯಾರು ಎಂಬುದಾಗಿ. ಮೆಸೊಪೊತಾಮಿಯಾ ಚರಿತ್ರೆ ನಮಗೆ ಗೊತ್ತು, ಅಬ್ರಹಾಮನು ಬಂದಂತಹ ಸ್ಥಳ. ಮೆಸೊಪೊತಾಮಿಯಾದ ಧಾರ್ಮಿಕತೆಯಲ್ಲಿ ಈ ತಾಳೆ ಮರ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ಮರವಾಗಿತ್ತು. ಎ ಹೋಲಿ ಟ್ರೀ.
ಯಾರಿಗೆ? ಮೆಸೊಪೊತಾಮಿಯಾದ ಜನರಿಗೆ. ಮೆಸೊಪೊತಾಮಿಯಾದ ಧಾರ್ಮಿಕತೆಯಲ್ಲಿ ಈ ತಾಳೆ ಮರ ಅನ್ನುವಂಥದ್ದು ಒಂದು ಪವಿತ್ರವಾದ ಮರವಾಗಿತ್ತು. ಐಗುಪ್ತ ಸಂಸ್ಕೃತಿಯನ್ನು ನಾವು ಕಳೆಯೋದಾದ್ರೆ, ಪ್ರಾಚೀನ ಐಗುಪ್ತ ಸಂಸ್ಕೃತಿಯಲ್ಲಿ ತಾಳೆ ಮರ ಅನ್ನುವಂಥದ್ದು ಅಮರತ್ವವನ್ನ, ನಿತ್ಯ ಜೀವವನ್ನು ಪ್ರತಿನಿಧಿಸುವಂಥದ್ದು. ಯಾತಕ್ಕೆಂದ್ರೆ ತಾಳೆ ಮರ, ಈ ಖರ್ಜೂರ ಬೆಳೆಯುವಂಥದ್ದಲ್ಲಿ ಮರುಭೂಮಿಯಲ್ಲಿ. ಮರುಭೂಮಿಯಲ್ಲಿ ನೀರಿನ ಅಭಾವ ಉಂಟು. ಆದರೆ ಈ ಖರ್ಜೂರದ ಮರ ತನ್ನ ಬೇರನ್ನು ಆಳಕ್ಕೆ ಇಳಿಸಿ ಎಲ್ಲಿ ನೀರಿನ ಆ ಒಂದು ನೀರು ಸಿಕ್ಕುತ್ತದೆ ಅಲ್ಲಿ ತನಕ ತನ್ನ ಬೇರನ್ನು ಇಳಿಸ್ತದೆ. ಸೊ ಅದರ ಫಲವಾಗಿ ಈ ಮರ ಬೆಳೆಯುವಂಥದ್ದಾಗಿದೆ. ಸೊ ಇದರ ಫಲವಾಗಿ ಐಗುಪ್ತ ಸಂಸ್ಕೃತಿಯಲ್ಲಿ ತಾಳೆ ಮರವನ್ನು ಅಮರತ್ವ ಅಂದರೆ ನಿತ್ಯ ಜೀವ ಎಂಬುದಾಗಿ ಎಣಿಸುವಂಥವರಾಗಿದ್ರು. ಇದು ಪ್ರಾಚೀನ ಮೆಡಿಟೇರಿಯನ್ ಅಲ್ಲಿ ವಿಜಯದ ಮತ್ತು ಶಾಂತಿಯ ಸಂಕೇತ ಆಗಿದ್ರೆ, ಮೆಸೊಪೊತಾಮಿಯ ಧಾರ್ಮಿಕತೆಯಲ್ಲಿ ಇದು ಪವಿತ್ರವಾದ ಒಂದು ಮರ. ಐಗುಪ್ತ ಸಂಸ್ಕೃತಿಯಲ್ಲಿ ಇದು ಅಮರತ್ವ, ನಿತ್ಯ ಜೀವವನ್ನು ಪ್ರತಿನಿಧಿಸುವಂಥದ್ದು, ಸಂಕೇತಿಸುವಂಥದ್ದು. ಸೊ ಯಹೂದ್ಯರು ತಾಳೆಗರಿಯನ್ನ, ಈ ಯಹೂದ್ಯರಲ್ಲಿ ತಾಳೆಗರಿಯು ಸುಕ್ಕೋತ್ ಹಬ್ಬದ ಒಂದು ಭಾಗವಾಗಿತ್ತು. ಏನು ಸುಕ್ಕೋತ್ ಹಬ್ಬ? ಸುಕ್ಕೋತ್ ಹಬ್ಬ ಅನ್ನುವಂಥದ್ದು ಪರ್ಣಶಾಲೆಗಳ ಹಬ್ಬ. ಅಂದರೆ ಕೊಯ್ಲಿನ ನಂತರ ಇಸ್ರಾಯೇಲ್ಯರು, ಪ್ರತ್ಯೇಕವಾಗಿ ಗಂಡಸರು, ಯೆರೂಸಲೇಮಿಗೆ ಹೋಗಿ ಸುಮಾರು 7 ದಿನಗಳ ತನಕ ಗುಡಾರವನ್ನು ಹಾಕಿ, ಗುಡಾರದ ಹಬ್ಬ ಎಂಬುದಾಗಿ ಕರೀತಾರೆ. ಸೊ ಈ ಗುಡಾರವನ್ನು ಹಾಕುವುದಕ್ಕೋಸ್ಕರವಾಗಿ ಬಳಸುವಂತಹ ಒಂದು ಗಿಡವಾಗಿತ್ತು. ಯಾವುದು? ಈ ಒಂದು ತಾಳೆಗರಿ ಎನ್ನುವಂಥದ್ದು. ಪ್ರತ್ಯೇಕವಾಗಿ ನೆಹಮ್ಯನ ಪುಸ್ತಕ 8ನೇ ಅಧ್ಯಾಯ ಅದರ 13ರಿಂದ 18 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು. ಪ್ರತ್ಯೇಕವಾಗಿ ಅದರ 15ನೇ ವಾಕ್ಯ ನೋಡಿ, 13ನೇ ವಾಕ್ಯದ ನೋಡಿ. ಮರುದಿನ ಎಲ್ಲ ಇಸ್ರಾಯೇಲ್ ಗೋತ್ರ ಪ್ರಧಾನರು, ಯಾಜಕರು, ಲೇವಿಯರು ಧರ್ಮಶಾಸ್ತ್ರದ ಅಧ್ಯಯನಕ್ಕಾಗಿ ಧರ್ಮೋಪದೇಶಕನಾದ ಎಜ್ರನ ಬಳಿಗೆ ಕೂಡಿ ಬಂದಾಗ 7ನೇ ತಿಂಗಳಿನ ಜಾತ್ರೆಯಲ್ಲಿ ಇಸ್ರಾಯೇಲರು ಪರ್ಣಶಾಲೆಯಲ್ಲಿ ವಾಸಿಸಬೇಕು. ಪರ್ಣಶಾಲೆ ಗುಡಾರ. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಒಲಿವ ಕಾಡು, ಒಲಿವ ಸುಗಂಧ, ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ. ಸೊ ಈ ಒಂದು ರೀತಿಯಲ್ಲಿ ಅವರು ಪರ್ಣಶಾಲೆಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಗರಿಗಳ ಹಬ್ಬವನ್ನು ಇಸ್ರಾಯೇಲ್ಯರು, ಯಹೂದ್ಯರು ಆಚರಣೆ ಮಾಡ್ತಾ ಇದ್ರು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕೊನೆಯ ಗಳಿಗೆಯಲ್ಲಿ ಆತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂತಹ ಒಂದು ಸನ್ನಿವೇಶ. ಈ ಒಂದು ಸನ್ನಿವೇಶದಲ್ಲಿ ನೋಡಿ, ಯೇಸು ಸ್ವಾಮಿಯ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬಗಳ ಸಂದರ್ಭದಲ್ಲಿ ಆತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಯೆಹೋವನು ಇಸ್ರಾಯೇಲರಿಗೆ ಮೋಶೆಯ ಮೂಲಕ ಕೊಟ್ಟಂಥ ಒಂದು ಆಜ್ಞೆ, ವರ್ಷಕ್ಕೆ 3 ಆವರ್ತಿ ಪ್ರತಿ ಗಂಡಸರು ಯೆರೂಸಲೇಮಿಗೆ ಬರಬೇಕು ಎಂಬುದಾಗಿ. ಸೊ ಯಾರಾದರೂ ಆ ರೀತಿ ಬಾರದೆ ಹೋದರೆ ಅಂಥವರನ್ನು ಕುಲದಿಂದ ತೆಗೆದು ಹಾಕುವಂತಹ ಒಂದು ನಿಯಮವನ್ನು ಯೆಹೋವನು ಇಸ್ರಾಯೇಲ್ಯರಿಗೆ ಕೊಟ್ಟಿದ್ದನು. ಸೊ ಇದರ ಫಲವಾಗಿ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ರು? ಯೆರೂಸಲೇಮಿನಲ್ಲಿ ಆ ಸಂದರ್ಭದಲ್ಲಿ ನೋಡಿ, ಪೌಲನ ಸುವಾರ್ಥ ಪ್ರಯಾಣದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸಾಧ್ಯವಾದರೆ 50 ಶತಮಾನದ ಹಬ್ಬಕ್ಕೆ ಮುಂಚಿತವಾಗಿ ನನಗೆ ಯೆರೂಸಲೇಮ್ಗೆ ಸೇರಬೇಕು. ಸೊ ಇದು ಪ್ರತಿಯೊಬ್ಬ ಯಹೂದ್ಯನ ಒಂದು ವಾಡಿಕೆ.
ಸೊ ದೇ ಹ್ಯಾವ್ ಟು ಫಾಲೋ. ಅವರಿಗೆ ಈ ಒಂದು ಆಜ್ಞೆಯನ್ನು ಪರಿಪಾಲಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಯೇಸು ಸ್ವಾಮಿ ಪ್ರತಿ ಬಾರಿ ಪ್ರತಿ ಹಬ್ಬಗಳ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಪ್ರತೀತಿಯನ್ನು ನಾವು ಕಾಣಲಿಲ್ಲ. ನೋಡಿ, ಒಂದು ಬಾರಿ ಯೇಸು ಸ್ವಾಮಿ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಕುರಿಗಳ ಅಗಸೆ ಬಾಗಿಲಿನ ಬಳಿಯಲ್ಲಿ ಒಬ್ಬ ವ್ಯಕ್ತಿ 38 ವರ್ಷದಿಂದ ಮಲಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ವ್ಯಕ್ತಿಗೆ ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಸೌಖ್ಯಪಡಿಸಿದನೆಂಬುದಾಗಿ ನಾವು ನೋಡ್ತೇವೆ. ಇವೆಲ್ಲವೂ ಸಂಭವಿಸಿದಂಥದ್ದು ಹಬ್ಬದ ಒಂದು ಸಂದರ್ಭ. ಆದರೆ ಈ ಒಂದು ಪ್ರತ್ಯೇಕವಾದ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವುದಕ್ಕೆ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ತನ್ನ ಕುರಿತಾಗಿ ಪ್ರವಾದನಾ ಗ್ರಂಥದಲ್ಲಿ ಹೇಳಿರುವ ಮಾತುಗಳು ನೆರವೇರಿಸುವ ಪ್ರಕಾರವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥದ್ದು, ನೀವೊಂದು ಕೆಲಸ ಮಾಡಬೇಕು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿ ಅಲ್ಲಿ ಕಟ್ಟಿರುವಂತಹ ಒಂದು ಕತ್ತೆಯನ್ನು ನೀವು ಕಾಣ್ತೀರಿ. ಸೊ ಅದನ್ನು ನೀವೇನು ಮಾಡಬೇಕು, ತೆಗೆದುಕೊಂಡು ಬರಬೇಕು. ಪ್ರತ್ಯೇಕವಾಗಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ 29ನೇ ವಾಕ್ಯದಿಂದ ಅದರ 42 ವಾಕ್ಯಗಳಲ್ಲಿ ಇದರ ಚರಿತ್ರೆಯನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿಯ ಮಾತಿಗೆ ವಿಧೇಯರಾಗಿ ಆ ಇಬ್ಬರು ಶಿಷ್ಯರು ಏನು ಮಾಡಿದ್ರು, ಹೋಗಿ ಅವರು ಏನು ಮಾಡಿದ್ರು, ಕತ್ತೆಯನ್ನು ಕಂಡ್ರು, ಕತ್ತೆ ಮರಿಯನ್ನು ಕಂಡ್ರು, ಅದನ್ನು ಬಿಚ್ಚಿದ್ರು. ಯೇಸು ಸ್ವಾಮಿ ಎಲ್ಲವನ್ನೂ ಹೇಳಿದ್ದಾರೆ. ನೀವು ಹೋಗ್ತೀರಾ, ಕಟ್ಟಿರುವಂಥ ಕತ್ತೆ ಮರಿಯನ್ನು ಕಾಣ್ತೀರಾ, ಅದನ್ನು ಬಿಚ್ಚಿರಿ. ಅದನ್ನು ಬಿಚ್ಚುವಾಗ ಜನ ಕೇಳ್ತಾರೆ ಯಾಕೆ, ಆಗ ನೀವು ಹೇಳಬೇಕು ಇದು ಸ್ವಾಮಿಗೆ ಬೇಕು. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಸಂಭವಿಸಿತು. ಯಜಮಾನರು ಕೇಳಿದ್ರು, ಯಾಕೆ ಮರಿಯನ್ನು ಬಿಚ್ಚುತ್ತೀರಿ? ಅದಕ್ಕೆ ಅವರು ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅವರು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಯನ್ನು ಕತ್ತೆ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡಿಸಿದರು. ಆತನು ಹೋಗುತ್ತಿರುವಾಗ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಕಿದರು. ಅವರು ಪಟ್ಟಣದ ಸಮೀಪ ಎಣ್ಣೆ ಮರಗಳ ಗುಡ್ಡದ ಅಲ್ಲಿ ಜನರು ಏನು ಮಾಡ್ತಾ ಇದ್ರು, ಬಹಳ ಸಂತೋಷ ಪಡಕ್ಕೆ ಶುರು ಮಾಡಿದ್ರು. ಸೊ ಜನ ಏನು ಮಾಡಿದ್ರು, ತಾಳೆಗರಿಯನ್ನು ತಂದು ಮರದ ಚಿಗುರುಗಳನ್ನು ತಂದು ದಾರಿಯಲ್ಲಿ ಹಾಸುವುದಕ್ಕೆ ಪ್ರಾರಂಭಿಸುವುದರು. ಸೊ ಹೀಗೆ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಸೇರಿ ಬಂದಿದ್ದಂತಹ ಜನ ಹೇಳ್ತಾ ಇದ್ದಾರೆ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದ್ರು. ಸೊ ಅದುವರೆಗೂ ಇಲ್ಲದೆ ಇದ್ದಂತಹ ಒಂದು ಪ್ರತೀತಿಯಲ್ಲಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂಥದ್ದಾಗಿ ನೋಡುತ್ತೇವೆ. ಸೊ ಇದರ ಹಿನ್ನೆಲೆಯನ್ನು ನಾವು ಕಲಿಬೇಕಾದ್ರೆ ಜಕರ್ಯನ ಪ್ರವಾದನಾ ಪುಸ್ತಕಕ್ಕೆ ನಾವು ನಮ್ಮ ಗಮನವನ್ನು ಹರಿಸಬೇಕು. ಜಕರ್ಯನ ಪ್ರವಾದನಾ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು, ಸರ್ವಶಕ್ತನಾದ ಯೆಹೋವನು ಈ ಒಂದು ಸಂಭವವನ್ನು ಪ್ರವಾದನಾ ರೂಪದಲ್ಲಿ ಜಕರ್ಯನ ಮೂಲಕ ಮುಂತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಜಕರ್ಯನು ದಾನಿಯೇಲನ ಸಮಕಾಲೀನ ಪ್ರವಾದಿ. ಜಕರ್ಯನ ಪ್ರವಾದನಾ ಸೇವೆ ಪ್ರಾರಂಭವಾಗುವಂಥದ್ದು ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದಲ್ಲಿ. ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷ ಅನ್ನುವಂಥದ್ದು ದಾನಿಯೇಲನು ಬಾಬೇಲಿಗೆ ಹೋಗಿ ಬಾಬೆಲ್ ಸಂಸ್ಥಾನದ ಆಳ್ವಿಕೆಯನ್ನು ಪೂರೈಸಿ ಮೇದ್ಯ ಪಾರಸಿಯ ಆಳ್ವಿಕೆಯ 1ನೆಯ ಅವಧಿಯಲ್ಲಿ ಆಗಿದ್ದ. ಅಂದರೆ ಸುಮಾರು 47 ವರ್ಷಗಳ ಒಂದು ಕಾಲಘಟ್ಟ, 47, 50 ವರ್ಷದ ಒಂದು ಕಾಲಘಟ್ಟ ಅದು.
ಇಲ್ಲಿ ಜಕರ್ಯನು ತನ್ನ ಪ್ರವಾದನೆಯನ್ನು ಪ್ರಾರಂಭಿಸುವಂಥದ್ದು ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದಲ್ಲಿ. ಸೊ ಇಲ್ಲಿ ದೇವರು ತನ್ನ ವಿರೋಧಿಗಳಿಗೆ ನ್ಯಾಯ ವಿಧಿಸುವಂಥದ್ದನ್ನು ನಾವು ಕಾಣ್ತೇವೆ ಪ್ರತ್ಯೇಕವಾಗಿ ಈ ಒಂದು ಪುಸ್ತಕದಲ್ಲಿ. ನೋಡಿ, 9ನೇ ಅಧ್ಯಾಯದ ಪ್ರಾರಂಭ ಭಾಗದಲ್ಲಿ ನಾವು ನೋಡುವಂಥದ್ದು ಆರಾಮ್, ತೂರ್, ಫಿಲಿಸ್ಟಿಯ ಈ ರಾಜ್ಯಗಳಿಗಾಗುವ ದಂಡನೆ ಎಂಬುದಾಗಿ. ಸೊ ಈ ಸಂದರ್ಭದಲ್ಲಿ ಸಮಾಧಾನ ಪ್ರಧಾನದಂತಹ ರಾಜನು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುತ್ತಾನೆ. ಜಕರ್ಯ 9:9 ಬರೆಯಲ್ಪಟ್ಟಿರುವಂಥದ್ದು, ಚಿಯೋ ನಗರಿಗೆ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರಾಚೀನ ಕಾಲದಲ್ಲಿ ಅರಸರು ಯುದ್ಧವನ್ನು ಜಯಿಸಿ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ದೇಶ ನಿವಾಸಿಗಳು ತಾಳೆಗರಿಯೊಂದಿಗೆ ಅರಸನನ್ನ ಎದುರುಗೊಳ್ಳುವಂಥವರಾಗಿದ್ರು. ತಾಳೆಗರಿ ಎನ್ನುವಂಥದ್ದು ಪ್ರಾಚೀನ ಕಾಲದಲ್ಲಿ ವಿಜಯದ ಒಂದು ಸಂಕೇತವಾಗಿದೆ. ನೋಡಿ, ಮಸ್ಸಿಯನ ಕುರಿತಾಗಿ ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂಥದ್ದು, ಚಿಯೋನ್ ನಗರಿಗೆ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾನೆ. ಪ್ರಿನ್ಸ್ ಆಫ್ ಪೀಸ್, ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾನೆ. ಅವನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನು, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರ್ತಾನೆ. ನೋಡಿ, ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನಸಮೂಹ ಯೇಸು ಸ್ವಾಮಿಯನ್ನು ಮಸ್ಸಿಯನನ್ನಾಗಿ ಅಥವಾ ಇಸ್ರಾಯೇಲ್ಯರ ರಕ್ಷಕನನ್ನಾಗಿ ಅವರು ಆರಿಸಿಕೊಂಡ್ರು ಅಥವಾ ಗ್ರಹಿಸಿಕೊಂಡ್ರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಚರಿತ್ರೆ ಬದಲಾಗ್ತದೆ, ಅದು ಮುಂದಿನ ವಾರ ನಾವು ಯೋಚನೆ ಮಾಡುವ. ಸೊ ಈ ಸಂದರ್ಭದಲ್ಲಿ ಈ ಒಂದು ದಿನ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನಸಮೂಹ ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಗುಣವಾಗಿ ಯೇಸುವನ್ನ ಎದುರುಗೊಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಎದುರುಗೊಳ್ತಾ ಇದ್ದಾರೆ ಅಂದರೆ, ತಮ್ಮ ಒಬ್ಬ ವಿಮೋಚಕನನ್ನಾಗಿ, ಅರಸನನ್ನಾಗಿ ಎದುರುಗೊಳ್ಳುವಂಥದ್ದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಕಾರ್ಯ ಅನ್ನುವಂಥದ್ದು, ಯೇಸು ಸ್ವಾಮಿ ಬರುವಂತಹ ಸಂದರ್ಭದಲ್ಲಿ ಜನ ಇಲ್ಲಿ ಕೂಗುವಂಥದ್ದು ಓಸನ್ನ. ನಮ್ಮ ಕನ್ನಡ ಭಾಷೆಗಳಲ್ಲಿ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂಬುದಾಗಿ ಬರೆದಿದೆ. ಆದರೆ ಇಬ್ರಿಯ ಸತ್ಯವೇದವನ್ನು ನಾವು ಕಲಿಯುವಂತಹ, ಗ್ರೀಕ್ ಸತ್ಯವೇದವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಉಪಯೋಗಿಸಿರುವಂತಹ ಪದ ಓಸನ್ನ. ಓಸನ್ನ ಅಂದರೆ ಕರ್ತನೆ ನಮ್ಮನ್ನು ರಕ್ಷಿಸು. ಸೊ ವಿ ನೋ ದ ನೋಡಿ, ಚರಿತ್ರೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ರೋಮನ್ನರ ಆಳ್ವಿಕೆಗೆ ಒಳಪಟ್ಟಿದ್ದಾರೆ. ದೇ ಆರ್ ಅಂಡರ್ ದ ರೋಮನ್ ಅಥಾರಿಟಿ. ಸೊ ನಮಗೆ ಗೊತ್ತು, ಇಸ್ರಾಯೇಲ್ ಮಕ್ಕಳು ಪಾಪ ಮಾಡಿ 2 ವಿಧದಲ್ಲಿ ಅವರು ಗುಲಾಮರಾಗಿ ಒಯ್ಯಲ್ಪಟ್ಟರು. ಒಂದು ಅಶ್ಶೂರರ ಕಾಲದಲ್ಲಿ ಇಸ್ರಾಯೇಲರ 10 ಗೋತ್ರ, ನಂತರ ನೆಬೂಕದ್ನೆಚ್ಚರನ ಕಾಲದಲ್ಲಿ ಯಹೂದರ 2 ಗೋತ್ರ, ಯಹೂದ ಸಾಮ್ರಾಜ್ಯ. ಸೊ ನಂತರ ಅವರು ಹಿಂತಿರುಗಿ ಬಂದಂಥದ್ದು ಕೋರೇಶನ ಕಾಲದಲ್ಲಿ. ನಂತರವಾಗಿ ಅವರ ಆಳ್ವಿಕೆ, ಅವರು ಒಂದೊಂದು ಅರಸರ ಅಧೀನದಲ್ಲಿ ಅವರು ತಮ್ಮ ಜೀವಿತವನ್ನು ಕಳೀತಾ ಇದ್ದಾರೆ. ಅವರಿಗೆ ಸ್ವತಂತ್ರವಾಗಿ ಒಬ್ಬ ಅರಸನು ಇರಲಿಲ್ಲ.
ವರ್ಷಗಳು ದಾಟಿತು. ಇದರ ಮಧ್ಯದಲ್ಲಿ ಮಲಾಕಿ ಪ್ರವಾದನ ಗ್ರಂಥದಿಂದ ಮತ್ತಾಯನ ಸುವಾರ್ತೆಯ ಯೇಸು ಕ್ರಿಸ್ತನ ಜನನ ತನಕ ಸುಮಾರು 400 ವರ್ಷದ ಒಂದು ಗ್ಯಾಪ್ ಇದೆ. ಇಸ್ರಾಯೇಲ್ ಮಕ್ಕಳು ಮತ್ತು ಯಹೂದ್ಯರು ಸೆರೆಯಾಗಿ ಒಯ್ಯಲ್ಪಟ್ಟಂಥದ್ದು ಯಾವ ಕಾಲದಲ್ಲಿ? ಅಲ್ಲಿ ಸುಮಾರು 70 ವರ್ಷದ ಒಂದು ಗ್ಯಾಪು. ಅಂದರೆ ಸುಮಾರು ವರ್ಷಗಳಿಂದ ಇಸ್ರಾಯೇಲ್ಯರಿಗೆ ಒಬ್ಬ ಅರಸನು ಇರಲಿಲ್ಲ. ಸೊ ಹೀಗಿರಲಾಗಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವನು ಕತ್ತೆ ಮರಿಯನ್ನು ಹತ್ತಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಜನಸಮೂಹ ಹೋಸನ್ನ ಎಂಬುದಾಗಿ ಆರ್ಭಟಿಸುವುದಕ್ಕೆ ಪ್ರಾರಂಭಿಸಿದರು. ಹೋಸನ್ನ ಅಂದರೆ ಕರ್ತನೇ ನಮ್ಮನ್ನು ರಕ್ಷಿಸು. ಇವತ್ತು ಇಂಗ್ಲಿಷಲ್ಲಿ ಒಂದು ಹಾಡಿದೆ, ಹೋಸನ್ನ ಇನ್ ದ ಹೈಯೆಸ್ಟ್. ಆದರೆ ಹೋಸನ್ನ ಎಂಬ ಪದದ ಅರ್ಥ ಲಾರ್ಡ್ ಸೇವ್ ಅಸ್, ದೇವರೇ ನಮ್ಮನ್ನು ರಕ್ಷಿಸು. ಅರ್ಥ ನಾವು ಗುಲಾಮತನದಲ್ಲಿ ಬಿದ್ದಿದ್ದೇವೆ. ಸೊ ಇಂದಿನ ಪದದಲ್ಲಿ ಹೇಳಿದ್ರೆ ನಾವು ಪಾಪದಲ್ಲಿ ಬಿದ್ದಿದ್ದೇವೆ, ನಮ್ಮನ್ನು ರಕ್ಷಿಸು. ನೋಡಿ, ನಮ್ಮನ್ನು ರಕ್ಷಿಸು ಎಂಬುವಂತಹ ಒಂದು ಕೂಗು ತಲೆಮಾರುಗಳಿಂದಲೂ ಮಾನವ ಕುಲ ಮೊರೆಯಿಡುವಂತಹ ಒಂದು ಕೂಗು. ಸೇವ್ ಅಸ್. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವ ನಾವುಗಳು ಈ ರಕ್ಷಣೆಯ ಅನುಭವದಲ್ಲಿ ಜೀವಿಸದೆ ಹೋದರೆ ನಾವುಗಳು ಸಹ ಕರ್ತನೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೂಗುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಸೊ ಇಲ್ಲಿ ಜನ ಕೂಗ್ತಾ ಇದ್ದಾರೆ, ಹೋಸನ್ನ, ಕರ್ತನೇ ರಕ್ಷಿಸು ಈಗ. ಯಾಕಂದ್ರೆ ರೋಮನ್ನರ ಆಳ್ವಿಕೆ ಯಹೂದ್ಯರನ್ನ, ಅವರ ಜೀವಿತವನ್ನ ಜಿಗುಪ್ಸೆಗೆ ತಳ್ಳುವಂಥದ್ದಾಗಿತ್ತು. ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯದಿಂದ ಅವರನ್ನು ವಂಚಿತಗೊಳಿಸಿತ್ತು. ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯವು ಇದ್ದಾಗ್ಯೂ ಪೂರ್ಣವಾದ ಸ್ವಾತಂತ್ರ್ಯವಿಲ್ಲದೆ ಪರಿತಪಿಸುವಂತಹ ಒಂದು ಜನಸಮೂಹ. ಆದರೆ ಇವುಗಳ ಮಧ್ಯದಲ್ಲಿ ತಮ್ಮ ಜೀವಿತವನ್ನು ಆನಂದಿಸುವಂತಹ ಯಹೂದ್ಯರ ಗುಂಪು ಸಹ ಇತ್ತು. ಅವರು ಧಾರ್ಮಿಕತೆಯನ್ನು ಕೇವಲ ನಾಮಮಾತ್ರಕ್ಕೆ ಬಳಸಿ ರೋಮನ್ನರೊಂದಿಗೆ ಹೊಂದಾಣಿಕೆಯ ಜೀವಿತವನ್ನು ಜೀವಿಸುವಂಥವರಾಗಿದ್ದರು. ಇದು ಕ್ರೈಸ್ತರೆಂಬುದಾಗಿ ಹೇಳಿಕೊಂಡು ಭಾನುವಾರದ ದಿನಗಳಲ್ಲಿ ಆಲಯಕ್ಕೆ ಹೋಗಿ ಅಲ್ಲೆಲ್ಲಿಯ ಸ್ತೋತ್ರ ಹೇಳಿ ಸೋಮವಾರದಿಂದ ಶನಿವಾರದ ತನಕ ಲೌಕಿಕ ಪ್ರಕಾರವಾಗಿ ಜೀವಿಸುವಂತಹ ಪೆಂಟೆಕೋಸ್ಟ್ ವಿಶ್ವಾಸಿಗಳ ರೀತಿಯಲ್ಲಿ ಅಂದು ಯಹೂದ್ಯರಲ್ಲಿ ಒಂದು ಗುಂಪು ಕೇವಲ ನಾಮಕಾವಸ್ಥೆಗೆ ಧಾರ್ಮಿಕ ಆಚರಣೆಯನ್ನು ಅನುಸರಿಸಿ ಜೀವಿಸುವಂಥವರಾಗಿದ್ದರು. ಅಂಥವರಿಗೆ ಇದು ಪ್ರಶ್ನೆ ಅಲ್ಲ. ಆದರೆ ನಿಜವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಎದುರು ನೋಡುತ್ತಿದ್ದಂತಹ ಜನರ ಗುಂಪು, ಸೊ ಅವರು ಕೂಗುವಂಥದ್ದು ಹೋಸನ್ನ, ಕರ್ತನೇ ನಮ್ಮನ್ನು ರಕ್ಷಿಸು. ಈ ಗರಿಗಳ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಇದು ಒಂದು ಬಿಬ್ಲಿಕಲ್ ಆಗಿರುವಂತಹ ಒಂದು ದಿನ ಅಲ್ಲದೆ ಇರಬಹುದು ಪ್ರಿಯರೇ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಒಂದು ಯೋಚನೆ ಮಾಡಿ, ಯೇಸುವಿನ ಐಹಿಕ ಕಾಲದಲ್ಲಿ ಅಲ್ಲಿ
ಪಸ್ಕಾ ಹಬ್ಬದ ಪರ್ಣಶಾಲೆಗಳ ಹಬ್ಬದ ಜಾತ್ರೆಗೋಸ್ಕರವಾಗಿ ಸೇರಿ ಬಂದಿದಂತಹ ಜನ ಯೇಸು ಸ್ವಾಮಿ ಕತ್ತೆ ಮರಿಯನ್ನು ಹತ್ತಿದವನಾಗಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವುದನ್ನು ಕಂಡಾಗ ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಆತನ ಕುರಿತಾಗಿ ಬರೆದಂತಹ ಮಾತುಗಳನ್ನ ಜ್ಞಾಪಕ ಮಾಡಿಕೊಂಡು ಕೂಡಿ ಬಂದಿದ್ದಂತಹ ಜನ ಸಮೂಹ ತಾಳೆ ಗರಿಯನ್ನ ಹಿಡಿದುಕೊಂಡು ಓಸನ್ನ ಕರ್ತನೆ ಈಗ ನಮ್ಮನ್ನು ರಕ್ಷಿಸು ಎಂಬುದಾಗಿ ಮೊರೆಯಿಟ್ರು, ಕೂಗಾಡಿದ್ರು, ಗೋಳಾಡಿದ್ರು. ಪ್ರಿಯರೇ, ಇವತ್ತು ನಮಗೆ ಒಂದು ರೀತಿ ಸಂತೋಷ. ತಾಳೆಗರಿ ಮೇಲಿನ ಸಭೆಗಳಲ್ಲಿ ಇವತ್ತು ತಾಳೆಗರಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಾಳೆಗರಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಗರಿ ಆದ್ರೆ ಸಾಕು ಅವರಿಗೆ. ಸ್ಟಿಲ್ ದೇ ಆರ್ ಇನ್ ಆ ಒಂದು ರಿಲಿಜಿಯಸ್ ಟ್ರೆಂಡ್, ಆ ಒಂದು ಧಾರ್ಮಿಕವಾದಂತಹ ಪದ್ಧತಿಯಲ್ಲೇ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್. ಧಾರ್ಮಿಕ ಪದ್ಧತಿಯನ್ನ ಬಿಟ್ಟು ಆಧ್ಯಾತ್ಮಿಕ ಸತ್ಯತೆ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಈ ತಾಳೆಗರಿಯನ್ನ ಮನೆಯಲ್ಲಿ ಹೋಗಿ ಇಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಮುಂದಿನ ವರ್ಷ ಬೂದಿ ಬುಧವಾರದಂದು ಈ ತಾಳೆಗರಿಯನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಟಿ ಅದರ ಬೂದಿಯನ್ನ ಹಣೆಗೆ ಹಚ್ಚುವುದರಿಂದ ಯಾವ ಪ್ರಯೋಜನ ಇಲ್ಲ. ಸೊ ಈ ಒಂದು ಪಾಮ್ ಸಂಡೆ ಅನ್ನುವಂಥದ್ದು ಮೇನ್ಲೈನ್ ಸಭೆಗಳಿಗೆ ಏನು ಮುಂದಿನ ವರ್ಷಕ್ಕೆ ಬೇಕಾದಂತಹ ಒಂದು ನಾಮ. ಆದರೆ ಈ ತಾಳೆಗರಿ ಹಿನ್ನೆಲೆ ನಾನು ಹೇಳಿದೆ, ಇಟ್ ಇಸ್ ನಾಟ್ ಎ ಬಿಬ್ಲಿಕಲ್. ಇದು ಪ್ರಾಚೀನ ಮೆಡಿಟೇರಿಯನ್ ಸಮೂಹ ಅಳವಡಿಸಿಕೊಂಡಿದ್ದಂತಹ ಒಂದು ಧಾರ್ಮಿಕ ಪದ್ಧತಿ. ಮತ್ತೆ ಪ್ರಾಚೀನ ಅರಸರುಗಳು ಯುದ್ಧವನ್ನು ಜಯಿಸಿ ಬರುವಂತಹ ಸಂದರ್ಭದಲ್ಲಿ ವಿಜಯದ ಸಂಕೇತವಾಗಿ ತಾಳೆಗರಿಯನ್ನು ಪ್ರದರ್ಶಿಸುತ್ತಿದ್ದರು ಜನರು. ಸೊ ಈ ಒಂದು ತಾಳೆಗರಿಯನ್ನ ಕ್ರೈಸ್ತರಾದ ನಾವುಗಳು ಹಿಡಿದುಕೊಂಡು ಮೆರವಣಿಗೆ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ರಿ. ಸೊ ನಾವು ಯಾವ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕೋ ಆ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಕೇವಲ ಮೆಟಫೋರಿಕಲಿ ಅಥವಾ ರೂಪಾಲಂಕಾರವಾಗಿ ಬರೆದಂತಹ ಪದಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಅನೇಕರು ಕತ್ತೆಯ ಕುರಿತಾಗಿ ದೀರ್ಘವಾದ ಪ್ರಸಂಗವನ್ನು ಮಾಡ್ತಾರೆ. ಕತ್ತೆ ಮರಿ ಎನ್ನುವಂಥದ್ದು ಪ್ರಾಚೀನ ಕಾಲದಲ್ಲಿ ಸಮಾಧಾನದ ಒಂದು ಸಂಕೇತ. ಯುದ್ಧಕ್ಕೆ ಹೋಗುವಂತಹ ಅರಸ ಕುದುರೆ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಸಮಾಧಾನದ ಸಂದೇಶವನ್ನು ತರುವಂತ ವ್ಯಕ್ತಿ ಕತ್ತೆಗಳ ಮೇಲೆ ಬರ್ತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಇದು ಯುದ್ಧದ ಸಂದೇಶವ, ಸಮಾಧಾನದ ಸಂದೇಶವ. ಇದು ಪ್ರಾಚೀನ ಕಾಲದ ಒಂದು ಸಂಸ್ಕೃತಿ. ಆದರೆ ಕ್ರೈಸ್ತರಾದ ನಾವುಗಳು ಕತ್ತೆಗೆ ಒಂದು ಸಂದೇಶ, ತಾಳೆಗರಿಗೆ ಒಂದು ಸಂದೇಶವನ್ನು ಕೊಟ್ಟು ಕತ್ತೆಯ ಮೇಲೆ ಕುಳಿತಂತಹ ಯೇಸುವಿಗೆ ಯಾವ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ನಿಜವಾಗಲೂ ಇದು ಅತ್ಯಂತ ದುಃಖಕರವಾದಂತಹ ಸಂಗತಿ ಪ್ರಿಯರೇ. ಸೋ ಕಾಲ್ಡ್ ಪೆಂಟೆಕೋಸ್ಟ್ ಪೀಪಲ್ ಸಹ ಇದೇ ಕ್ಯಾಟಗರಿಗೆ ಸೇರಿರುವಂಥವರು. ಸೊ ನೋಡಿ, ಇಲ್ಲಿ ಯೇಸು ಸ್ವಾಮಿಯ ಪ್ರವೇಶ. ಸೊ ಪೀಪಲ್ ಸ್ಟಾರ್ಟೆಡ್ ಟು ಶೌಟ್, ಕೂಗುವುದಕ್ಕೆ ಪ್ರಾರಂಭಿಸಿದ್ರು. ಏನಂತ ಕೂಗೋದಕ್ಕೆ ಪ್ರಾರಂಭಿಸಿದ್ರು? ಹೋಸನ್ನ, ಲಾರ್ಡ್ ಸೇವ್ ಅಸ್. ಯಾರು ಕೂಗ್ತಾರೆ? ಯಾರಿಗೆ ರಕ್ಷಣೆ ಬೇಕು? ಯಾರಿಗೆ ಸ್ವತಂತ್ರ ಬೇಕು? ಸ್ವತಂತ್ರದಲ್ಲಿ ಇರುವ ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಡ್ತಾನ? ಸೊ ನಮ್ಮ ದೇಶ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಡಿ
ಸಮಾಧಾನದ ಮೂಲಕವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಒಂದು ದೇಶ. ಶಾಂತಿಯ ಮೂಲಕ, ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಏಕೈಕ ದೇಶ ಅನ್ನುವಂಥದ್ದು ನಮ್ಮ ಭಾರತ ದೇಶ. ಯಾತಕ್ಕೋಸ್ಕರವಾಗಿ ಹೋರಾಡಿದ್ರು? ಯಾತಕ್ಕೋಸ್ಕರವಾಗಿ ಮಹಾತ್ಮ ಗಾಂಧಿ ಅಹಿಂಸೆಯ ಮಾರ್ಗವನ್ನು ಹಿಡಿದ್ರು? ಬೇರೆ ಅನೇಕ ನಾಯಕರುಗಳು ಹಿಂಸೆಯ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕೆ ಪ್ರಯತ್ನಿಸುತ್ತಿರಲಾಗಿ, ಮಹಾತ್ಮ ಗಾಂಧಿ ಅಹಿಂಸೆಯ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಕಾರಣ, ನಾವು ನಮ್ಮ ತಾಯ್ನಾಡಿನಲ್ಲಿ, ನಮ್ಮ ತಾಯಿ ನೆಲದಲ್ಲಿ ಗುಲಾಮರಾಗಿದ್ವಿ. ನಮಗಿದ್ದಂತಹ ಐಶ್ವರ್ಯವನ್ನು ನಾವು ಅನುಭವಿಸುವುದಕ್ಕೆ ಯೋಗ್ಯರಲ್ಲದವರಾಗಿದ್ವಿ. ಇದರ ಫಲವಾಗಿ ಮಹಾತ್ಮ ಗಾಂಧಿಯವರು ಏನು ಮಾಡಿದ್ರು? ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭಿಸಿ ನಾವು ಅವರ ನಾಯಕತ್ವದಲ್ಲಿ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡ್ಕೊಂಡ್ವಿ. ಯಾರಿಗೆ ಸ್ವಾತಂತ್ರ್ಯ ಬೇಕು? ದಾಸತ್ವದಲ್ಲಿ ಇರುವಂಥವರಿಗೆ. ಇಲ್ಲಿ ಯಾರು ಒಸ್ಸನ್ನ ಎಂಬುದಾಗಿ ಕೂಗ್ತಾ ಇದ್ದಾರೆ ಅಂದರೆ, ಯಾರು ದಾಸತ್ವದಲ್ಲಿದ್ದಾರೆ. ಈ ಜನ ರೋಮನ್ನರ ಆಳ್ವಿಕೆಯ ಅಡಿಯಲ್ಲಿ ತಕ್ಕ ಮಟ್ಟಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದ್ದಾಗ್ಯೂ ಪೂರ್ಣವಾದ ಸ್ವಾತಂತ್ರ್ಯವಿರಲಿಲ್ಲ. ಯಹೂದ್ಯರು ತಮ್ಮ ಸ್ಥಳದಲ್ಲಿ ವಾಸಿಸುತ್ತಿದ್ದು ತೆರಿಗೆಯನ್ನು ಕಟ್ಟಬೇಕಾದಂತಹ ಒಂದು ಪರಿಸ್ಥಿತಿ. ಪೂರ್ಣವಾದ ಸ್ವಾತಂತ್ರ್ಯ ಇಲ್ಲ. ಇದರ ಫಲವಾಗಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ಪರ್ಣಶಾಲೆಗಳ ಜಾತ್ರೆಗೋಸ್ಕರವಾಗಿ ಚರಿತ್ರೆ ಹೇಳುವಂಥದ್ದು ಸುಮಾರು 30 ಲಕ್ಷ ಜನ. ಎಷ್ಟು? 30 ಲಕ್ಷ ಯಹೂದ್ಯರು ಆ ಸಂದರ್ಭದಲ್ಲಿ ಯೆರೂಸಲೇಮಿನಲ್ಲಿ ವಾಸ ಮಾಡ್ತಾ ಇದ್ರಂತೆ. ಯೆರೂಸಲೇಮಿಗೆ ಬರ್ತಾ ಇದ್ರು. ದೊಡ್ಡ ಜನಸಮೂಹ. ಯೇಸು ಸ್ವಾಮಿ ಕತ್ತೆಯ ಮೇಲೆ ಬರುವುದನ್ನು ಕಂಡಾಗ ಜಕರ್ಯನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವಂತಹ ಪ್ರವಾದನ ಮಾತುಗಳನ್ನು ಜ್ಞಾಪಕ ಮಾಡಿಕೊಂಡು ಹೋಸನ್ನ ಎಂಬುದಾಗಿ ಕೂಗುವುದಕ್ಕೆ ಪ್ರಾರಂಭಿಸಿದರು. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಕಾಲಗಳಲ್ಲಿ ಪಾರಂಪರ್ಯವಾಗಿಯೋ ಅಥವಾ ನಿಜವಾದಂತಹ ಅನುಭವದಲ್ಲೋ ಪಾಪದ ದಾಸತ್ವದಿಂದ ನಾವು ಬಿಡುಗಡೆ ಹೊಂದಿದವರಾಗಿದ್ದರೆ, ನಾನು ಪಾರಂಪರ್ಯದ ಹೇಳೋದಕ್ಕೆ ಕಾರಣ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ತನ್ನ 13, 15 ಅಥವಾ 17, 16 ವಯಸ್ಸಲ್ಲಿ ವೈಯಕ್ತಿಕವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಥವಾ ಬೈ ಫೋರ್ಸ್ ಸಭೆಯಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾನು ಯೇಸು ಸ್ವಾಮಿಯನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತೇನೆ ಎಂಬುದಾಗಿ ಹೇಳಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ತಾನೆ. ಆದರೆ ಎಷ್ಟು ಜನ ಯೇಸು ಸ್ವಾಮಿಯ ಸೇವೆಯಲ್ಲಿ ನಾವು ನೋಡುವಂಥದ್ದು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಂದರೆ ನಿಮ್ಮ ಮನಸ್ಸನ್ನು ಲೌಕಿಕತೆಯಿಂದ ದೈವಿಕತೆ ಕಡೆಗೆ ತಿರುಗಿಸಿಕೊಳ್ಳಿರಿ ಎಂಬ ಮನೋಭಾವದಿಂದ ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತತ್ವದಲ್ಲಿ ನಾವು ನಿಂತಿದ್ದೇವೆ ಎಂಬುವಂಥದ್ದು ಕೇವಲ ಬೆರಳೆಣಿಕೆಯ ವ್ಯಕ್ತಿಗಳು ಮಾತ್ರ. ಆದರೆ ಪ್ರಿಯರೇ, ಇಲ್ಲಿ ಯಹೂದ್ಯರು ಒಂದು ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಹೋಸನ್ನ, ಕರ್ತನೇ ನಮ್ಮನ್ನು ರಕ್ಷಿಸು. ನಂತರವಾಗಿ ನಮಗೆ ಗೊತ್ತು, ಯಾವ ಜನಸಮೂಹ ಯಾವ ಉದ್ದೇಶಕ್ಕೋಸ್ಕರವಾಗಿ ಹೋಸನ್ನ ಎಂಬುದಾಗಿ ಕೂಗಿದ್ರೋ ಆ ಉದ್ದೇಶವು
ನೆರವೇರುವುದಿಲ್ಲ ಎಂಬುದಾಗಿ ಅರಿತುಕೊಂಡಾಗ ಇವನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗಿದ್ರು. ಪ್ರಿಯರೇ, ನಾವು ಯೇಸುವನ್ನ ಕೂಗುವಂಥದ್ದು ಯಾವುದಕ್ಕೋಸ್ಕರವಾಗಿ? ನಾವು ಆಲಯಗಳಿಗೆ ಬರುವಂಥದ್ದು ಯಾವುದಕ್ಕೋಸ್ಕರವಾಗಿ? ನಾವು ಕಾಣಿಕೆಗಳನ್ನು, ದಶಮ ಭಾಗಗಳನ್ನು ಸಮರ್ಪಿಸುವಂಥದ್ದು ಯಾವುದಕ್ಕೋಸ್ಕರವಾಗಿ? ಈ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ. ಹೊಸನ್ನ ಎಂಬುದಾಗಿ ನಾವು ಆಡ್ತೇವೆ. ಹೊಸನ್ನ ಇನ್ ದ ಹೈಯೆಸ್ಟ್. ಲಾರ್ಡ್, ವಿ ಲಿಫ್ಟ್ ಅಪ್ ಯುವರ್ ನೇಮ್. ನಾವು ನಮ್ಮ ಕೈಗಳನ್ನು ಮೇಲೆ ನಿಮ್ಮ ನಾಮವನ್ನು ಮೇಲಕ್ಕೆ ಎತ್ತುತ್ತೇವೆ. ಹೊಸನ್ನ. ಏನು ಹೊಸನ್ನ? ಲಾರ್ಡ್ ಸೇವ್ ಅಸ್. ಸರಿಯಾದಂತಹ ಅರ್ಥವನ್ನು ಗ್ರಹಿಸಿ ಹಾಡನ್ನು ನಾವು ಹಾಡ್ತಾ ಇದ್ದೇವಾ, ಅಥವಾ ಕೇವಲ ಚಂದಕ್ಕೋಸ್ಕರವಾಗಿ ನಾವು ಹಾಡನ್ನು ಹಾಡ್ತಾ ಇದ್ದೇವೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಇಂದು ನಾವು ಆಡುವಂಥ ಅನೇಕ ಹಾಡುಗಳ ಅದರ ಪೂರ್ಣವಾದ ಸಾರಾಂಶ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಸೊ ನಮಗೆ ಉದ್ವೇಗ ಬರುವಂತಹ ಹಾಡುಗಳನ್ನು ಹಾಡಿ ನಾವು ಸಂತೋಷ ಪಡುವಂಥವರಾಗಿದ್ದೇವೆ. ಸೊ ಇಲ್ಲಿ ಜನ ಕೂಗ್ತಾ ಇದ್ದಾರೆ, ಹೋಸನ್ನ, ಸೇವ್ ಅಸ್ ಫ್ರಮ್ ದ ರೋಮನ್ನರಿಂದ ನಮ್ಮನ್ನು ಬಿಡುಗಡೆ. ಅವ್ರು ಹೇಳ್ತಾ ಇಲ್ಲ, ಬಟ್ ದೇರ್ ಇಂಟೆನ್ಷನ್ ಈಸ್ ಸೇವ್ ಅಸ್ ಫ್ರಮ್ ದಿಸ್ ರೋಮನ್ ಗವರ್ನಮೆಂಟ್. ಈ ರೋಮನ್ನರ ಅಧಿಕಾರದಿಂದ ನಮ್ಮನ್ನು ತಪ್ಪಿಸು. ಬಿಕಾಸ್ ದೇ ಎಕ್ಸ್ಪೆಕ್ಟೆಡ್ ಎ ಹ್ಯೂಮನ್ ಕಿಂಗ್. ಅವರು ಎದುರು ನೋಡಿದಂಥದ್ದು ಒಬ್ಬ ಮಾನಸಿಕವಾದ ಮೆಸ್ಸಿಯನನ್ನ. ಆದರೆ ಯೇಸು ಸ್ವಾಮಿ ಬಂದಿರುವಂಥದ್ದು ಮಾನವ ಕುಲದ ಪಾಪಗಳ ಪರಿಹಾರಕ್ಕಾಗಿ, ಮೆಸ್ಸಿಯನನ್ನಾಗಿ. ಮತ್ತಾಯನ ಸುವಾರ್ತೆಯಲ್ಲಿ ದೂತನು ಯೋಸೇಫನಿಗೆ ಹೇಳಿದ್ದು, ನೀನು ಇವನಿಗೆ ಯೇಸು ಎಂದು ಹೆಸರಿಡಬೇಕು, ಕಾರಣ ಇವನು ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯ್ತಾನೆ. ಯೇಸುವಿನ ಜನನ ಒಂದು ಮಾನುಷಿಕವಾದಂತಹ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಈ ಲೋಕಕ್ಕೆ ಮನುಷ್ಯನ ರೂಪವನ್ನು ತಾಳಿ ಬಂದಂಥದ್ದು ನಮ್ಮನ್ನು ಒಂದು ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ. ಇದು ಅನೇಕ ಕ್ರೈಸ್ತ ಸಂಘಗಳು ರಾಷ್ಟ್ರೀಯ ಶಕ್ತಿಯಾಗಿ ಮಾರ್ಪಡುವುದಕ್ಕೆ ಬಲವಾಗಿ ಪ್ರಯತ್ನಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಹೇಳುವಂತಹ ಕಾರಣ ನಮಗೆ ನಮ್ಮ ಹಕ್ಕುಗಳು ಬೇಕು ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು ನಿನಗೆ ನಿನ್ನ ಹಕ್ಕುಗಳನ್ನು ಸ್ಥಾಪಿಸಿಕೊಡುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಿನ್ನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಎಂಬುವಂಥದ್ದನ್ನು ನೀನು ಮರಿಬೇಡ. ಅನೇಕ ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಹೆಸರನ್ನ ದುರುಪಯೋಗ ಪಡಿಸುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯಾವ ರೀತಿಯಾಗಿ ಯೇಸುವಿನ ಕಾಲದಲ್ಲಿ ಹೋಸನ್ನ ಎಂಬುದಾಗಿ ಹೇಳಿ ಈ ಒಂದು ರೋಮನ್ನರ ಆಳ್ವಿಕೆಯಿಂದ ನಮ್ಮನ್ನು ಬಿಡಿಸು ಎಂಬುದಾಗಿ ದೇವರನ್ನು ಕೊಂಡಾಡಿದ್ರು, ಅದೇ ರೀತಿ ಇವತ್ತು ಕೇವಲ ಪದವಿಗಳಿಗೋಸ್ಕರವಾಗಿ ಯೇಸು ಸ್ವಾಮಿಯ ಹೆಸರನ್ನ ಉಪಯೋಗಿಸುವಂತಹ ಒಂದು ದೊಡ್ಡ ಸಮೂಹ ನಮ್ಮ ಸುತ್ತಮುತ್ತಲೂ ಇದೆ. ಇದನ್ನು ನಾವು ಗ್ರಹಿಸದೆ ಹೋದರೆ ನಾವು ನಮ್ಮ ಜೀವಿತವನ್ನು ಆಧ್ಯಾತ್ಮಿಕವಾಗಿ ಹಾಳು ಮಾಡಿಕೊಳ್ಳುವವರಾಗಿ ಮಾರ್ಪಡ್ತೇವೆ ಎಂಬುದನ್ನು ನಾವುಗಳು ಬರಿಬಾರದು. ಪ್ರಿಯರೇ, ಹೋಸನ್ನ, ಲಾರ್ಡ್ ಸೇವ್ ಅಸ್, ಕರ್ತನೆ ನನ್ನನ್ನು ರಕ್ಷಿಸು ಎಂಬುದಾಗಿ ಅವರು ಮೊರೆ ಇಡ್ತಾ ಇದ್ದಾರೆ. ಅವರ ಮೊರೆಯ ಉದ್ದೇಶ ನಾನು ಹೇಳಿದೆ, ಒಂದು ರಾಜಕೀಯವಾದಂತಹ ಬಿಡುಗಡೆ. ಆದರೆ ಯೇಸು ಸ್ವಾಮಿ ಬಂದಂಥದ್ದು ಆಧ್ಯಾತ್ಮಿಕವಾದ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ. ಆದುದರಿಂದಲೇ ಯೋಹಾನನು ಹೇಳಿದ್ದು, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸ್ತದೆ. ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ಆ ಪವಿತ್ರತೆಯಲ್ಲಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವಾ, ಅಥವಾ
ಅಂದು ನೆರೆದಿದ್ದಂತಹ ಜನಸಮೂಹ ಓಸನ್ನ ಎಂಬುದಾಗಿ ಕೂಗಿಕೊಂಡಂತೆಯೇ ಸ್ವಾರ್ಥತೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೈತಟ್ಟುವಂಥವರಾಗಿದ್ದೇವ. ಆಲಯಗಳಿಗೆ ಹೋಗುವಂಥವರಾಗಿದ್ದೇವ. ಇದು ಯೆಹೋವನ ಮಂದಿರ ದ್ವಾರವು, ಇದರಲ್ಲಿ ಪ್ರವೇಶಿಸತಕ್ಕವರು ನೀತಿವಂತರು. ಇವತ್ತು ನಾವು ವೇಷವನ್ನ ಹಾಕಿಕೊಂಡು ಬಂದಿದ್ದೇವೆ ಸಭೆಗೆ. ಕೇವಲ ವೇಷದ ಕ್ರೈಸ್ತರುಗಳು ನಾವು. ನಾವು ಯಥಾರ್ಥವಾಗಿ ದೈವಿಕತೆಯನ್ನ ಕಂಡು ಬಂದಂಥವರಲ್ಲ. ನೋಡಿ, ಇದರ ಕುರಿತಾಗಿ ಪೌಲನು ತಿಮೋತಿಯನಿಗೆ ಹೇಳುವಂತಹ ಒಂದು ಮಾತು, 1 ತಿಮೋತಿ 4ನೇ ಅಧ್ಯಾಯ ಅದರ 6ರಿಂದ 16 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ 16ನೇ ವಾಕ್ಯದಲ್ಲಿ ಪೌಲನು ತಿಮೋತಿಯನಿಗೆ ಹೇಳಿದಂತಹ ಒಂದು ಸಂದೇಶ, ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ನೋಡಿ, ಇಲ್ಲಿ ಪೌಲನು ತಿಮೋತಿಯನಿಗೆ ಕೊಡುವಂತಹ ಕೆಲವು ವಾರ್ನಿಂಗ್ಸ್. ಸೊ ಕೀಪ್ ಯುವರ್ ಸೆಲ್ಫ್ ಡಿಲಿಜೆಂಟ್. ಸೊ ನಿನ್ನನ್ನು ನೀನೇ ಸಂರಕ್ಷಣೆ ಮಾಡ್ಕೋ. 1 ನಿನ್ನ ವೈಯಕ್ತಿಕ ವಿಚಾರ, 2 ನಿನ್ನ ಉಪದೇಶ. ನೋಡಿ, ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಜನ ಕೂಗ್ತಾ ಇದ್ದಾರೆ, ಓಸನ್ನ, ಲಾರ್ಡ್ ಸೇವ್ ಅಸ್. ಬಟ್ ದೇರ್ ಇಂಟೆನ್ಷನ್ ಇಸ್ ಓನ್ಲಿ ಎ ಪೊಲಿಟಿಕಲ್ ಫ್ರೀಡಮ್, ಒಂದು ರಾಜಕೀಯವಾದಂತಹ ಒಂದು ಸ್ವಾತಂತ್ರ್ಯ. ನೋಡಿ, ಇಲ್ಲಿ ಪೌಲನು ತಿಮೋತಿಯನಿಗೆ ಹೇಳುವಂಥದ್ದು, ನೀನು ನಿನ್ನ ವೈಯಕ್ತಿಕ ವಿಚಾರವನ್ನ ಕಾಪಾಡ್ಕೋ. ಕಾರಣ, ನೀನು ಯೇಸು ಕ್ರಿಸ್ತನ ರಕ್ತದ ಮೂಲಕ ರಕ್ಷಿಸಲ್ಪಟ್ಟಂತಹ ವ್ಯಕ್ತಿ, ರಕ್ಷಣೆ ಹೊಂದಿದಂತಹ ವ್ಯಕ್ತಿ. ಯೇಸು ಕ್ರಿಸ್ತನ ರಕ್ತದ ಮೂಲಕ ರಕ್ಷಣೆ ಹೊಂದಿದಂತಹ ನೀನು ನಿನ್ನ ವೈಯಕ್ತಿಕ ಜೀವಿತವನ್ನ ಮತ್ತು ನಿನ್ನ ಉಪದೇಶವನ್ನ ಕಾಪಾಡಿಕೊಂಡ್ರೆ ಕೊನೆಯ ಸಂದರ್ಭದಲ್ಲಿ ಏನಾಗ್ತದೆ? ಸೊ ಯು ವಿಲ್ ಸೇವ್ ಯುವರ್ ಸೆಲ್ಫ್ ಆಸ್ ವೆಲ್ ಆಸ್ ದೋಸ್ ಹೂ ಹಿಯರ್ ಯುವರ್ ಮೆಸೇಜ್. ನಿನ್ನನ್ನು ಮತ್ತು ನಿನ್ನ ಪ್ರಸಂಗವನ್ನು ಕೇಳಿಸಿಕೊಂಡಂಥವರನ್ನ ನೀನೇನ್ ಮಾಡ್ತೀಯ? ರಕ್ಷಿಸ್ಕೊಳ್ತೀಯ. ಪ್ರಿಯರೇ, 2025ರಲ್ಲಿ ನಾವು ಈ ಒಂದು ಗರಿಗಳ ಭಾನುವಾರವನ್ನ, ಈ ಒಂದು ಪಾಮ್ ಸಂಡೆಯನ್ನ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಮನನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಏನು ಇಲ್ಲದೆ ಹೋದ್ರೇನು ಈ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಂತಹ ಈ ಸಂದರ್ಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ, ನಾವು ದೇವರನ್ನು, ಆತನು ನಮ್ಮನ್ನು ನನ್ನ ಪಾಪಗಳಿಂದ ಬಿಡುಗಡೆ ಮಾಡಿದ್ದರ ಫಲವಾಗಿ ಆತನನ್ನು ಆರಾಧಿಸುತ್ತಿದ್ದೇನಾ, ಅಥವಾ ಆತನು ನನ್ನಿಷ್ಟದ ಪ್ರಕಾರ ನಾನು ಉದ್ದೇಶಿಸಿರುವಂತಹ ಕಾರ್ಯಗಳನ್ನು ನೆರವೇರಿಸಬೇಕು ಎಂಬ ಉದ್ದೇಶದಿಂದ ಆತನಿಗೆ ನಾವು ಆರಾಧನೆಯನ್ನ ಸಲ್ಲಿಸುವಂತವರಾಗಿದ್ದೇವ? ಅವರು ಕೂಗುದ್ರು, ಓಸನ್ನ, ಲಾರ್ಡ್ ಸೇವ್ ಅಸ್, ನಾಟ್ ಫ್ರಮ್ ದೇರ್ ಸಿನ್, ಪಾಪದಿಂದ ಬಿಡುಗಡೆ ಮಾಡು ಎಂಬುದಾಗಿ ಅಲ್ಲ ಅವರು ಮೊರೆ ಇಟ್ಟದ್ದು. ಶಾಪದಿಂದ ಬಿಡುಗಡೆ ಮಾಡು ಎಂಬುದಾಗಿ ಅಲ್ಲ ಅವರು ಮೊರೆ ಇಡುವ
ಇರುವಂಥದ್ದು ಡೆಲಿವರಸ್ ಫ್ರಮ್ ದ ರೋಮನ್ ಅಥಾರಿಟಿ. ರೋಮನರಿಂದ ನಮ್ಮನ್ನು ಬಿಡುಗಡೆ ಮಾಡು. ಎಸ್ಟಾಬ್ಲಿಷ್ ದ ಕಿಂಗ್ಡಮ್. ನೀನು ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸು. ಆದರೆ ಯೇಸು ಸ್ವಾಮಿ ಬಂದಂಥದ್ದು ಕೇವಲ 2 ಮೊಳ ಉದ್ದ ಇರುವಂತಹ ಯೆರೂಸಲೇಮ್ ಎಂಬ ಆ ಒಂದು ಸ್ಥಳಕ್ಕೆ ಒಂದು ರಾಜ್ಯನಾಗಿ ಅಲ್ಲ, ಬದಲಾಗಿ ಜಗತ್ತಿಗೆ ಒಬ್ಬ ಅರಸನ್ನಾಗಿ ಆತನು ಬಂದಿರುವಂಥದ್ದು. ಸೊ ನಮ್ಮಲ್ಲಿ ಎಷ್ಟು ಜನ ಈ ಒಂದು ಆಧ್ಯಾತ್ಮಿಕ ಸತ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ? ಇವತ್ತು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ಯೇಸುವನ್ನು ಕೇವಲ ನಮ್ಮ ವೈಯಕ್ತಿಕತೆಯನ್ನು ನೆರವೇರಿಸುವ ಒಬ್ಬ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ ಹೊರತು ಲೋಕ ರಕ್ಷಕನನ್ನಾಗಿ ನಾವು ಕಾಣ್ತಾ ಇದ್ದೇವ? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು ಮಾನವ ಕುಲದ ಬಿಡುಗಡೆಗಾಗಿ ಎಂಬುದಾಗಿ ಎಷ್ಟು ಜನ ನಾವು ಯೋಚನೆ ಮಾಡ್ತಾ ಇದ್ದೇವೆ? ಸೊ ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆ ನನ್ನ ವೈಯಕ್ತಿಕ ಏಳಿಗೆಗೆ ಮಾತ್ರ ಸೀಮಿತವಾಗಿದೆ. ದೇ ಕ್ರೈಡ್ ಓಸನ್ನ. ನಾನು ಹೇಳಿದಲ್ಲ, ಸುಮಾರು 30 ಲಕ್ಷ ಜನ ಬಂದಿದ್ರು ಅಲ್ಲಿಗೆ, ಚರಿತ್ರೆ ಹೇಳ್ತಾ ಇದೆ. ಸೊ ಅವರ ಉದ್ದೇಶ ಏನು? ಅವರಿಗೆ ಒಂದು ಸಪ್ರೇಟ್ ಆಗಿರುವಂತಹ ಒಂದು ರಾಷ್ಟ್ರ ಬೇಕು, ಸ್ವತಂತ್ರ ರಾಷ್ಟ್ರ ಬೇಕು. ಅವರಿಗೆ ಒಬ್ಬ ಅರಸ ಬೇಕು, ಅವರಿಗೆ ಸೈನ್ಯಾಧಿಪತಿ ಬೇಕು, ಸೈನಿಕರು ಇರಬೇಕು, ತಮ್ಮದೇ ಆದಂತಹ ಒಂದು ಲೋಕ. ಆದರೆ ಯೇಸು ಸ್ವಾಮಿ ಬಂದಂಥದ್ದು ಕೇವಲ ಅಬ್ರಹಾಮನ ಸಂತತಿಗೋಸ್ಕರವಾಗಿ ಮಾತ್ರವಲ್ಲ. ಆದಿಕಾಂಡ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅಲ್ಲಿ ದೇವರು ಹೇಳುವಂಥದ್ದು, ಈಕೆಯ ಸಂತಾನವು ಯಾರ ಸಂತಾನವು? ಅವ್ವಳ ಸಂತಾನ, ಆದಾಮನ ಸಂತಾನ. ದೇವರು ಕೇವಲ ಅಬ್ರಹಾಮನ ಸಂತತಿಗೆ ಮಾತ್ರವಲ್ಲ ದೇವರು. ಅಬ್ರಹಾಮನು ಬಂದಂಥದ್ದು ಈ ಆದಾಮನ ಮೂಲಕ. ನಾವು ಅದನ್ನು ಮರ್ತೋಗ್ಬಿಟ್ಟಿದ್ದೇವೆ. ನಾವು ಅಬ್ರಹಾಮನ ಹಿಡ್ಕೊಂಡು ಓಡ್ತಾ ಇದ್ದೇವೆ. ಪ್ರವಾದಿಸಲ್ಪಟ್ಟಿರುವಂಥದ್ದು ಆದಿಕಾಂಡದಲ್ಲಿ, ಈಕೆಯ ಸಂತಾನ ನಿನ್ನ ತಲೆಯನ್ನು ಚಜ್ಜುತ್ತದೆ. ಯೇಸು ಸ್ವಾಮಿ ಬಂದಂಥದ್ದು ಕೇವಲ ಒಂದು ಗುಂಪು ಜನರ ರಕ್ಷಣೆಗೋಸ್ಕರವಾಗಿ ಮಾತ್ರವಲ್ಲ, ಇಡೀ ಮನುಕುಲದ ರಕ್ಷಣೆಗೋಸ್ಕರವಾಗಿ. ಸೊ ಈ ರಕ್ಷಣೆಯ ಒಂದು ವಲಯದಲ್ಲಿ ನಾವುಗಳು ಸೇರಿ ಬಂದಿರಲಾಗಿ, ನಾವುಗಳು ಭಾಗಗಳಾಗಿರಲಾಗಿ, ನಮ್ಮ ಪ್ರಾರ್ಥನೆ, ನಮ್ಮ ಬಯಕೆ ಎನ್ನುವಂಥದ್ದು ಈ ರಕ್ಷಣೆಯ ಅನುಭವಕ್ಕೆ ಬರದೇ ಇರುವಂತಹ ಜನರನ್ನ ರಕ್ಷಿಸು ಎಂಬುದಾಗಿ ದೇವರಲ್ಲಿ ಮೊರೆ ಇಡುವಂಥದ್ದು. ಅಥವಾ ಅವಕಾಶಗಳು, ಸಂದರ್ಭಗಳು ಸಿಕ್ಕುವಾಗ ಈ ರಕ್ಷಣೆಯ ಮಾರ್ಗದ ಕುರಿತಾಗಿ ಜನರಿಗೆ ತಿಳಿಸುವಂಥದ್ದಾಗಿರಬೇಕು. ಅದಕ್ಕೆ ಪೌಲನು ತಿಮೋತಿಯನಿಗೆ ಹೇಳಿದ ರೀತಿಯಲ್ಲಿ, ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್. ಸೊ ನಿನ್ನನ್ನು ನೀನು ಕಾಪಾಡ್ಕೋ. ಸೊ ನಿನ್ನನ್ನು ನೀನು ಕಾಪಾಡಿಕೋ ಅಂತ ಹೇಳಿದ್ರೆ, ಸೊ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರು. ನೋಡಿ, ಅದರ 6ನೇ ವಾಕ್ಯದಿಂದ ನಾವು ನೋಡ್ತೇವೆ, ಒಬ್ಬ ಸುವಾರ್ತಿಕನ ಜೀವಿತ ಹೇಗಿರಬೇಕೆಂಬುದನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ ಪೌಲ. ನೋಡಿ, ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರು, ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಡು, ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಗೊತ್ತಲ್ಲ? ನೋಡಿ, ಸೊ ಯಾರಿಗೂ ನೋಡು, ಅದರ 11ನೇ ವಾಕ್ಯ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಲಾರ್ಡ್ ಸೇವ್ ಅಸ್ ಎಂಬುದಾಗಿ ನಾವು ಮೊರೆ ಇಡುವಂತಹ ಸಂದರ್ಭದಲ್ಲಿ
ನಾನು ಕಳೆದ ವಾರ ಹೇಳಿದ ರೀತಿಯಲ್ಲಿ ದೇವರು ನಮ್ಮನ್ನು ಈ ಲೋಕಕ್ಕೆ ಬೆಳಕಾಗಿ ಇಟ್ಟಿದ್ದಾನೆ. ಸೊ ನಿನ್ನಲ್ಲಿರುವಂತಹ ಬೆಳಕನ್ನ ಪ್ರಕಾಶಗೊಳಿಸು. ಇಲ್ಲಿ ಪೌಲ ಹೇಳುವಂಥದ್ದು ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಅಂದ್ರೆ ಪರಿಶುದ್ಧತೆ. ಸೊ ಇವುಗಳಲ್ಲಿ ನೀನು ಮಾದರಿಯಾಗಿ ಬದುಕಿದ್ರೆ ಸೊ ಯು ವಿಲ್ ಸೇವ್ ಯುವರ್ ಸೆಲ್ಫ್. ಮೊದಲು ನಿನ್ನನ್ನು ನೀನೇ ರಕ್ಷಿಸಿಕೊಳ್ತೀಯ. ಎರಡನೇದಾಗಿ ನಿನ್ನ ಉಪದೇಶವನ್ನ ಕೇಳಿದಂಥವರನ್ನು ನೀನು ರಕ್ಷಿಸಿಕೊಳ್ತೀಯ. ಸೊ ನೀನು ಮಾದರಿಯ ಜೀವಿತವನ್ನು ಜೀವಿಸಿ ಉಪದೇಶಿಸುವಂತಹ ವ್ಯಕ್ತಿಯಾಗಿದ್ರೆ ನಿನ್ನ ಜೀವಿತ, ನಿನ್ನ ಉಪದೇಶ ಸರಿ ಸಮಾನವಾಗಿ ಹೋಗುತ್ತಿದ್ದರ ಫಲವಾಗಿ ನಿನ್ನ ಉಪದೇಶವನ್ನು ಕೇಳುವಂತಹ ವ್ಯಕ್ತಿ ಯಥಾರ್ಥವಾದ ರಕ್ಷಣೆಯ ಕಡೆಗೆ ತಿರುಗ್ತಾನೆ. ಸೊ ಇವತ್ತು ತೊಂದರೆ ಏನಂದ್ರೆ, ಸೊ ವೈಲ್ ವಿ ಆರ್ ಪ್ರೀಚಿಂಗ್ ವಿ ಲುಕ್ ಲೈಕ್ ಎ ಏಂಜಲ್ಸ್. ಪ್ರಸಂಗಿಸುವಂತಹ ಸಂದರ್ಭದಲ್ಲಿ ನಾವು ದೇವದೂತರ ರೀತಿಯಲ್ಲಿ ಕಾಣ್ತೇವೆ. ಬಟ್ ಔಟ್ ಆಫ್ ಪುಲ್ಪಿಟ್ ವಿ ಆರ್ ಲೈಕ್ ಎ ಡಿಮನ್ಸ್. ಆದರೆ ಪುಲ್ಪಿಟ್ ಇಂದ ಕೆಳಗೆ ಬಂದ್ಬಿಟ್ರೆ ನಾವು ಪಿಶಾಚಿಗಳಾಗಿರ್ತೇವೆ. ಸೊ ದಿಸ್ ಇಸ್ ದ ಟ್ರೂತ್. ಇದು ನಗ್ನ ಸತ್ಯ. ವಿ ಆಲ್ ಲುಕ್ ಲೈಕ್ ಏಂಜಲ್ ವೈಲ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ದ ಪುಲ್ಪಿಟ್. ಬಟ್ ಒನ್ಸ್ ವಿ ಕಮ್ ಡೌನ್ ಫ್ರಮ್ ದ ಪುಲ್ಪಿಟ್ ವಿ ಲೈಕ್ ಎ ಡಿಮನ್ಸ್. ನಾವು ಪಿಶಾಚಿಗಳು. ಸೊ ಇದರ ಫಲವಾಗಿ ನಮ್ಮ ಉಪದೇಶವನ್ನು ಕೇಳುವಂತಹ ವ್ಯಕ್ತಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತಾನೆ. ಸೊ ನಾನು ಸಾರುವಂಥದ್ದು ಈ ಕಿವಿಯಿಂದ ಕೇಳಿ ಇಲ್ಲಿ ಕ್ರಿಯೆ ಮಾಡಬೇಕಾದ್ರೆ ನನ್ನ ಬೋಧನೆ, ನನ್ನ ಜೀವಿತ ಎರಡು ಸರಿಸಮಾನವಾಗಿರಬೇಕು. ಇದನ್ನೇ ಪೌಲ ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ಈ ಕಾರ್ಯದಲ್ಲಿ ನಿರತನಾಗಿದ್ದರೆ, ಯಾವ ಕಾರ್ಯದಲ್ಲಿ? ನಿನ್ನ ವಿಷಯದಲ್ಲಿ, ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಎಚ್ಚರಿಕೆಯಿಂದ ಬದುಕಿದ್ರೆ ಯು ಕ್ಯಾನ್ ಸೇವ್ ಯುವರ್ ಸೆಲ್ಫ್ ಆ್ಯಂಡ್ ಯು ಕ್ಯಾನ್ ಸೇವ್ ದ ಪರ್ಸನ್ ಹೂ ಹಿಯರ್ ಯುವರ್ ಮೆಸೇಜ್. ನಿನ್ನ ಪ್ರಸಂಗವನ್ನು ಕೇಳಿದಂತಹ ವ್ಯಕ್ತಿಯನ್ನು ಸಹ ನೀನು ರಕ್ಷಿಸಿಕೊಳ್ತೀಯ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ಓಸನ್ನ ಲಾರ್ಡ್ ಸೇವಸ್ ಎಂಬುದಾಗಿ ಮೊರೆ ಇಡುವಂತಹ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಲಾರ್ಡ್ ಸೇವಸ್, ದೇವರೇ ಕರ್ತನೇ ನನ್ನನ್ನು ರಕ್ಷಿಸಿ ಎಂಬುದಾಗಿ ನಾವು ಮೊರೆ ಇಟ್ಟಿದ್ದೇವೆ? ಸೊ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡು ಎಂಬ ಉದ್ದೇಶದಿಂದ ಮೊರೆ ಇಟ್ಟಿದ್ದೇವಾ? ಅಥವಾ ಅಂದು ಓಸನ್ನ ಕರ್ತನೇ ನನ್ನನ್ನು ರಕ್ಷಿಸಿ ಎಂಬುದು, ನಮ್ಮನ್ನು ರಕ್ಷಿಸಿ ಎಂಬುದಾಗಿ ಸುಮಾರು 30 ಲಕ್ಷ ಜನ ಕೂಗಿದ್ರು. ಯಾತಕ್ಕೋಸ್ಕರವಾಗಿ ಕೂಗಿದ್ರು? ಅವರ ಪಾಪದಿಂದ ಬಿಡುಗಡೆಗೋಸ್ಕರವಾಗಿ ಅಲ್ಲ. ಅವರು ಕೂಗಿದ್ದು ರೋಮನ್ನರ ಅಧಿಕಾರದಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ. ಇವತ್ತು ನಾವು ಕೂಗ್ತಾ ಇರುವಂಥದ್ದು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡು ಎಂಬುದಾಗಿ ಅಲ್ಲ. ನಾವು ಕೂಗ್ತಾ ಇರುವಂಥದ್ದು ನನ್ನನ್ನು ಆರ್ಥಿಕವಾಗಿ ಆಶೀರ್ವಾದ ಮಾಡು ಎಂಬ ವಿಧಾನಕ್ಕೋಸ್ಕರವಾಗಿ. ಸೊ ಯು ಆರ್ ಇನ್ ದ ರಾಂಗ್ ಬೋಟ್. ಸೊ ಯು ಆರ್ ಗೋಯಿಂಗ್ ಇನ್ ದ ರಾಂಗ್ ವೇ. ನೀನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದೀಯಾ. ಯೇಸು ಸ್ವಾಮಿ ಬಂದಂಥದ್ದು ಮಾನವರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ಅದಕ್ಕೆ ಕರ್ತನ ದೇವದೂತನು ಯೋಸೇಫನಿಗೆ ಹೇಳಿದ್ದು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಪ್ರತ್ಯೇಕವಾಗಿ ಸೇವಕರೇ, ಇಂದಿನ ಸಂದೇಶ ನಮಗೆ ಇರುವಂತಹ ಸಂದೇಶ. ಸೊ ನಾವು ವಿಶ್ವಾಸಿ ವೃಂದದವರಿಗೆ ಪ್ರಸಂಗ ಮಾಡ್ತಾ ಇದ್ದೇವೆ, ಆದರೆ ಇಂದಿನ ಸಂದೇಶ ನಮಗಿರುವಂತಹ ಸಂದೇಶ. ಪ್ರತ್ಯೇಕವಾಗಿ ಪೌಲ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಿನ್ನ ವಿಷಯದಲ್ಲಿ, ನಿನ್ನ ಉಪದೇಶದ ವಿಷಯದಲ್ಲಿ ಎಚ್ಚರಿಕೆಯಾಗಿರು.
ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ ಪೌಲ ಎಫೆಸಿಯ ಸಭೆಯ ಹಿರಿಯರನ್ನ ಮೆಲಿತೆ ಪಟ್ಟಣಕ್ಕೆ ಕರೆಸಿ ಅಲ್ಲಿ ಅವರಿಗೆ ಹೇಳಿದಂತಹ ಒಂದು ಮಾತು, ಅದರ 28ನೇ ವಾಕ್ಯ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಸೊ ಇವತ್ತು ನಾವು ದೇವರ ಸೇವೆಗೆ ಬಂದಿರುವಂಥದ್ದು ಕರೆಯುವಿಕೆಗಿಂತ ಮಿಗಿಲಾಗಿ ಆರ್ಥಿಕತೆಯನ್ನು ನೋಡಿಕೊಂಡು, ಸೊ ದೇವರ ಕರೆಯುವಿಕೆಗೆ ದೇವರಿಂದ ಕರೆಯಲ್ಪಟ್ಟು ದೇವರ ಸೇವೆಗೋಸ್ಕರವಾಗಿ ಬಂದಿರುವಂತಹ ವ್ಯಕ್ತಿ ದೈವಿಕ ಚಿತ್ತಾನುಸಾರವಾಗಿ ದೇವರ ಸೇವೆಯನ್ನು ಮಾಡ್ತಾನೆ. ಆದರೆ ದೇವರನ್ನ ಕರೆದುಕೊಂಡು ದೇವರ ಸೇವೆಗೋಸ್ಕರ ಬಂದಂಥವನು ತನ್ನ ಇಷ್ಟಾರ್ಥಕ್ಕೋಸ್ಕರವಾಗಿ ಸೇವೆ ಮಾಡ್ತಾನೆ. ಅಂದರೆ ಮರಿಬಾರ್ದು, ಈ ವಾಕ್ಯವನ್ನು ಮರಿಬಾರ್ದು. ಯಾವುದು? ಅಪೊಸ್ತಲರ ಕೃತ್ಯ 20:28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಮ್ಮನ್ನು ಈ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ಎಲ್ಲ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಬೇಕು. 29ನೇ ವಾಕ್ಯದಲ್ಲಿ ಬರ್ತಾ ಇದೆ, ಕ್ರೂರವಾದ ತೋಳಗಳು ಬರ್ತದೆ, ದುರುಪದೇಶಕರು ಬರ್ತಾರೆ. ಎಲ್ಲರನ್ನ ಒಳಗೆ ಸೇರಿಸ್ಕೋಬಾರ್ದು, ಎಲ್ರಿಗೂ ಪುಲ್ಪಿಟ್ ಕೊಡಬಾರ್ದು. ಜನರನ್ನ ವಂಚಿಸುವಂತಹ ವ್ಯಕ್ತಿಗಳಿಗೆ ನಾವಾಗಿ ಅವಕಾಶವನ್ನ ಮಾಡಿಕೊಡಬಾರ್ದು. ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನ ಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರೋದ್ರಿಂದ ತಿಮೋಥಿಯನಿಗೆ ಪೌಲನು ಹೇಳುವ ರೀತಿಯಲ್ಲಿ ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ಹೀಗೆ ಎಚ್ಚರಿಕೆಯಾಗಿದ್ರೆ ಕರ್ತನ ಬರೋಣದ ಸಂದರ್ಭದಲ್ಲಿ ನೀನು ನಿನ್ನನ್ನು, ನಿನ್ನ ಉಪದೇಶ ಕೇಳಿದವರನ್ನು ರಕ್ಷಿಸಿಕೊಳ್ತೀಯ. ಕರ್ತನಲ್ಲಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಒಂದು ಹೊಸನ್ನ ಭಾನುವಾರ ಅಥವಾ ಗರಿಗಳ ಹಬ್ಬದ ಭಾನುವಾರ. ಇಲ್ಲಿ ಪ್ರಾಮುಖ್ಯತೆ ಎನ್ನುವಂಥದ್ದು ಗರಿಗಳಿಗೆ ಅಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಗರಿ ಎನ್ನುವಂಥದ್ದು ಕೇವಲ ಪ್ರಾಚೀನ ಕಾಲದ ಒಂದು ವಿಜಯದ ಸಂಕೇತ ಅಷ್ಟೇ, ನಥಿಂಗ್ ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಯಾತಕ್ಕೋಸ್ಕರವಾಗಿ? ಶಿಲುಬೆಯ ಮೇಲೆ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸುವುದಕ್ಕೋಸ್ಕರವಾಗಿ. ಯಾತಕ್ಕೋಸ್ಕರವಾಗಿ? ಆ ಯಜ್ಞದ ಮೂಲಕವಾಗಿ ಪಾಪದಲ್ಲಿರುವಂತಹ ನಮಗೆ ಒಂದು ಬಿಡುಗಡೆ ಕೊಡೋದಕ್ಕೋಸ್ಕರವಾಗಿ. ಓಸನ್ನ, ದ ರಿಯಲ್ ಮೀನಿಂಗ್, ಸೇವ್ ಅಸ್ ಫ್ರಮ್ ದ ಸಿನ್. ಪಾಪದಿಂದ ನಮ್ಮನ್ನು ರಕ್ಷಿಸು. ಪಾಪದಿಂದ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯಲ್ಲಿ ಆತನು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸಿದ. ಪ್ರತ್ಯೇಕವಾಗಿ ಮಹಿಳೆ ಸಭೆಗಳು ಇಂದಿನಿಂದ ಒಂದು ವಾರವನ್ನು ಪವಿತ್ರ ವಾರವಾಗಿ ಆಚರಣೆ ಮಾಡ್ತಾರೆ, ಹೋಲಿ ವೀಕ್ಸ್. ಆದರೆ ಪ್ರಿಯರೇ, ನಮ್ಮನ್ನು ಹೋಲಿ ಮಾಡೋದಕ್ಕೋಸ್ಕರವಾಗಿ ಆತ ಏನು ಮಾಡಿದ್ರು? ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ಕೊಂಡ. ಪಿಲಾತ ಹೇಳ್ತಾ ಇದ್ದಾನೆ, ಆತನಲ್ಲಿ ಯಾವ ತಪ್ಪು ನಾನು ಕಾಣಲಿಲ್ಲ, ಶಿಲುಬೆಗೆ ಹಾಕುವಂತಹ ಯಾವ ದೋಷಾರೋಪಣೆ ಅವನ ಮೇಲೆ ಇಲ್ಲ. ಬಟ್ ಸ್ಟಿಲ್, ಆದಾಗ್ಯೂ ಆತ ಶಿಲುಬೆ ಮೇಲೆ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ. ಯಾತಕ್ಕೋಸ್ಕರವಾಗಿ? ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಓಸನ್ನ, ಯೆಹೋವನೇ, ಕರ್ತನೇ, ನನ್ನನ್ನು ರಕ್ಷಿಸು ಈಗ.
ಈ ಯೇಸು ಕ್ರಿಸ್ತನ ರಕ್ತದಿಂದ ರಕ್ಷಣೆ ಹೊಂದಿರುವಂಥ ಪ್ರೀತಿಯ ದೇವಜನರೇ, ನಮ್ಮ ಮುಂದಿನ ನಡೆ ಅನ್ನುವಂಥದ್ದು ಪವಿತ್ರತೆಯಲ್ಲಿ ಜೀವಿಸುವಂಥದ್ದು. ಇದು ಯೆಹೋವನ ಮಂದಿರ ದ್ವಾರ, ಇದರಲ್ಲಿ ಪ್ರವೇಶಿಸತಕ್ಕವರು ನೀತಿವಂತರೇ. ಆ ನೀತಿಯ ಜೀವಿತವನ್ನ ಜೀವಿಸಿ ನಮ್ಮ ಜೀವಿತ ಅಂತ್ಯವನ್ನ ಪೂರ್ತಿಗೊಳಿಸುವ ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ಈ ವಾಕ್ಯದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ಸಂಘಟನೆಯನ್ನು ಮಾತನಾಡೋದಕ್ಕಾಗಿ ಸ್ತೋತ್ರ. ಓ ಸನ್ನ ಕರ್ತನೆ, ನಮ್ಮನ್ನು ರಕ್ಷಿಸು. ಈಗ ನಮ್ಮನ್ನು ಪಾಪದಿಂದ ರಕ್ಷಿಸು, ಅಂಧಕಾರದ ದೊನೆತನದಿಂದ ನಮ್ಮನ್ನು ರಕ್ಷಿಸು, ಲೋಕದ ಮೋಹದಿಂದ ನಮ್ಮನ್ನು ರಕ್ಷಿಸು, ಕಣ್ಣಿನ ಆಶಯಗಳಿಂದ, ಬದುಕು ಬಾಳಿನ ಡಂಬಗಳಿಂದ ನಮ್ಮನ್ನು ರಕ್ಷಿಸು ಎಂಬುದಾಗಿ ನಾವು ಮೊರೆ ಇಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ನಿಮ್ಮ ಪ್ರಿಯರಿಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಅವರನ್ನು ಸ್ವಾಮಿ ಆಗಿರುವಂಥ ಸ್ಥಳಗಳಲ್ಲಿ ಆಶೀರ್ವದಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.